ಓಕೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಚಲ್ಕರ್, ಹುಬ್ಬಳ್ಳಿ, ಈ ಟೀಮ್ ಲೀಡರ್. ನಾನು ಕಳೆದ 28 ವರ್ಷದಿಂದ ನೆಟ್ವರ್ಕ್ ಮಾರ್ಕೆಟ್ ಅನ್ನು ಮಾಡಾಕ್ತೀನಿ. ಈಗ ರೀಸೆಂಟ್ ಆಗಿ ಸುಮಾರಾಗಿ ಕಳೆದ 2 ತಿಂಗಳಿಂದ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿವಿ. ಇವತ್ತು ನಾವೆಲ್ಲ ಬಂದಿರೋದು ಆ ಕಂಪನಿ ಬಗ್ಗೆ ತಿಳ್ಕೊಳಕ್. ಇದು ಮೊದಲನೇ ಪಾಯಿಂಟ್. ಇನ್ನು ಎರಡನೇ ಪಾಯಿಂಟ್, ಇವತ್ತಿನ ಕಾಲದೊಳಗ ಪ್ರತಿಯೊಂದು ವ್ಯಕ್ತಿಗೆ ನೆಟ್ವರ್ಕ್ ಮಾರ್ಕೆಟ್ ಅಂದ್ರೆ ಕಾಮನ್ ಆಗಿ ನಾಲೆಜ್ ಇದ್ದೇ ಇರ್ತದೆ. ಯಾಕಂದ್ರೆ ನೆಟ್ವರ್ಕ್ ಮಾರ್ಕೆಟ್ ಇಂಡಿಯಾಕ್ಕೆ ಕಾಲಿಟ್ಟು ಆಲ್ಮೋಸ್ಟ್ ಆಲ್ 40 ವರ್ಷ. ಏನಂತೀರಿ ರೆಡ್ಡಿ ಅವ್ರಿ? ಹೌದಾ? ನನಗೆ ಗೊತ್ತಿಲ್ಲ ಸರ್. ಯಾವಾಗ? ಓಕೆ, ಹೌದೌದು. 1995 ನಮ್ಮ ಯಾರು PV ನರಸಿಂಹರಾವ್ ಅವ್ರ ಗೇಟ್ ಓಪನ್ ಮಾಡಿದ್ರಲ್ಲ, ಗ್ಯಾಟ್, ಅವಾಗಿಂದ ಸ್ಟಾರ್ಟ್ ಆಗೈತಿ. ಓಕೆ, ಚಲೋ. ಎರಡನೇ ಪಾಯಿಂಟ್, ಕಳೆದ ಆಲ್ಮೋಸ್ಟ್ ಅಟ್ಲೀಸ್ಟ್ ಅನ್ನೋದು 35 ವರ್ಷ ಅಂತೂ ಆಗೈತಿ. ಓಕೆ, ಸೊ ಕಳೆದ 30 ವರ್ಷದಿಂದ ಎಲ್ಲರಿಗೂ ಗೊತ್ತೈತಿ. ಇವತ್ತ ನೆಟ್ವರ್ಕ್ ಮಾರ್ಕೆಟ್ ನೊಳಗ ಮ್ಯಾಕ್ಸಿಮಮ್ ಜನ ಏನ್ ಮಾಡ್ತಾರ ಅಂದ್ರೆ ದುಡ್ಡು ಹಾಕಿ ಪ್ರಯತ್ನ ಮಾಡ್ತಾರ, ಆದ್ರೂ ಫೇಲ್ ಆಗ್ತಾರ. ಹೌದಲ್ರಿ? 85ರಿಂದ 90% ಜನ ಫೇಲ್ ಆಗ್ತಾರ. ಕೇವಲ ಬೆರಳಿನ ಎಷ್ಟೋ ಜನ, ಒಂದು 4-5% ಜನ ಸಕ್ಸಸ್ ಆಗ್ತಾರ, ಕೋಟಿ ಗಂಟೆ ದುಡ್ಡು ಗಳಿಸ್ತಾರ. ಇಲ್ಲಿ ನೆಟ್ವರ್ಕ್ ಮಾರ್ಕೆಟ್ ನೊಳಗ ಯಾಕೆ ನಾವು ಫೇಲ್ ಆಗ್ತೀವಿ? ಅದಕ್ಕೆ 3 ಕಾರಣ. ಮೊದಲೇ ಕಾರಣ ಏನಪ್ಪಾ ಅಂದ್ರೆ, ನಾನು ಯಾವ ಕಂಪನಿ ಬಿಸ್ನೆಸ್ ಅನ್ನ ಮಾಡ್ತೀನಿ ಆ ಕಂಪನಿ ಬಗ್ಗೆ ನನಗೆ ಪೂರ್ಣವಾದ ಮಾಹಿತಿ ಇರಂಗಿಲ್ಲ. ಇದು ಮೊದಲನೇ ಪಾಯಿಂಟ್. ಏನಂತೀರಿ ರೆಡ್ಡಿ ಅವ್ರೆ? ಕಂಪನಿ ಅಂದ್ರೇನು? ಈಗ ಕಂಪನಿ ಓನರ್ ಯಾರು ಸರ್? ಎಷ್ಟೋ ಜನರಿಗೆ ನಮ್ಮ ಕಂಪನಿ ಯಾವ ಬಿಸ್ನೆಸ್ ಮಾಡ್ತಾರ ಆ ಕಂಪನಿ ಓನರ್ ಗೊತ್ತಿರಂಗಿಲ್ಲ. ನಾನು ಇಲ್ಲಿವರೆಗೆ ಎಷ್ಟು ಕಂಪನಿ ಮಾಡೇನ, ಅವ್ರ ಕಂಪನಿ ಓನರ್ ಹೆಸರು ಎಲ್ಲ, ಇವನ್ ಕೆಲವೊಬ್ಬರದ್ದು ಮೊಬೈಲ್ ನಂಬರ್ ನನ್ನ ಹತ್ರ ಇತ್ತು. ಓಕೆ, ಎರಡನೇ ಪಾಯಿಂಟ್, ನಾವ್ ಯಾವ ಕಂಪನಿ ಬಿಸ್ನೆಸ್ ಅನ್ನ ಮಾಡ್ತೀವಿ ಆ ಕಂಪನಿದ ಬಿಸ್ನೆಸ್ ಅದ ಪ್ಲಾನ್, ಅದ ಮಾರ್ಕೆಟಿಂಗ್ ಪ್ಲಾನ್ ಗೊತ್ತಿರಂಗಿಲ್ಲ ನನಗೆ. ನಾನು ಯಾವ ಸ್ಟೇಜ್ ಹೋದ್ರೆ ಎಷ್ಟೆಷ್ಟು ದುಡ್ಡು ಗಳಿಸ್ತೀನಿ ಅಂತ ಕಾಮನ್ ಆಗಿ ಗೊತ್ತೇ ಇರ್ದಿಲ್ಲ ಸರ್. ಇದು ಎರಡನೇ ಪ್ರಾಬ್ಲಮ್. ಇನ್ನ ಮೂರನೇ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ನಾವು ಮಾರ್ಕೆಟ್, ಈಗ ಎರಡನೇ ಪ್ರಾಬ್ಲಮ್, ನಾವು ಬಿಸ್ನೆಸ್ ಏನೈತಂದ್ರಿ, ಮಾರ್ಕೆಟಿಂಗ್ ಪ್ಲಾನ್ ಇಷ್ಟು ಜಬರ್ದಸ್ತ್ ಇರ್ಬೇಕಲ್ಲ. ನಾನು 10 ಜನರಿಗೆ ಹೇಳಿದ್ರೆ 10 ಜನ ಅಕ್ಸೆಪ್ಟ್ ಮಾಡ್ಬೇಕು, 100 ಜನರಿಗೆ ಹೇಳಿದ್ರೆ 100 ಜನ ಅಕ್ಸೆಪ್ಟ್ ಮಾಡ್ಬೇಕು. ಅಷ್ಟು ಜಬರ್ದಸ್ತ್ ಇರ್ಬೇಕು ಸರ್. ಹಂಗಿದ್ರೆ ಮಾತ್ರ ನಾವು ಸಕ್ಸಸ್ ಆಗ್ತೀವಿ. ಇನ್ನು ಮೂರನೇ ಕಾರಣ ಏನಪ್ಪಾ ಅಂದ್ರೆ, ನಾವು ಈ ಎಷ್ಟೋ ಜನ ಏನ್ ಮಾಡ್ತಾರ ಅಂದ್ರೆ ಔಷಧದೊಳಗ ಗಡ್ಬಡಿ ಮಾಡ್ಬಿಡ್ತಾರ ಸರ್. ನೆಟ್ವರ್ಕ್ ಮಾರ್ಕೆಟ್ ನೊಳಗ ಸ್ಟಾರ್ಟಿಂಗ್ ಡೇಸ್ ಏನ್ ಇರ್ತಾವ ಬಹಳ ಇಂಪಾರ್ಟೆಂಟ್ ಇರ್ತಾವ. ಯಾಕಂದ್ರೆ ನಮ್ದು ರಿಸೋರ್ಸಸ್ ಲಿಮಿಟೆಡ್ ಇರ್ತೈತಿ. ನಾವು ಸ್ಟಾರ್ಟಿಂಗ್ ಒಳಗೆ ಏನಾರು ಗಡ್ಬಡಿ ಮಾಡಿ ಅದನ್ನ ಮಿಸ್ಟೇಕ್ ಮಾಡಿ ಲಾಸ್ ಮಾಡ್ಕೊಂಡು ತಿಳ್ಕೊಂಡ್ರೆ ಆಮೇಲೆ ಬಹಳ ಕಷ್ಟ ಆಗ್ತೈತಿ. ಅದಕ್ಕೆ ನನ್ನ ಉದ್ದೇಶ ಏನಂದ್ರೆ, ಈ 3 ಪಾಯಿಂಟ್ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಮನ್ನ ಕರೆಕ್ಟ್ ಆಗಿ ತಿಳಿಸೋದು. ಆಮೇಲೆ ಎರಡನೇದು 100% ನೀವು ಸಕ್ಸಸ್ ಆಗ್ಬೇಕು. ಅದಕ್ಕೆ ಏನ್ ಬೇಕು ಅದನ್ನೆಲ್ಲ ನಾ ಪ್ರೊವೈಡ್ ಮಾಡ್ತೀನಿ. ಅದ್ರ ಪ್ರಕಾರ ಈಗ ನಾ ಏನ್ ಮಾಡ್ತೇನೆ ಅಂದ್ರೆ, ಮೊದಲೇದು ಕಂಪನಿ ಬಗ್ಗೆ ಡಿಸ್ಕಷನ್ ಮಾಡೋಣ. ಆಗ್ಬೋದಲ್ಲ ಸರ್? ರೈಟ್ ಸರ್. ಈಗ ಮೊದಲೇ ಸ್ಟೆಪ್, ಬಹಳ ಇಂಪಾರ್ಟೆಂಟ್ ಸ್ಟೆಪ್ ಇದು, ಕಂಪನಿ ಬಗ್ಗೆ ತಿಳ್ಕೊಳ್ಳೋದು. ಓಕೆ, ಹಾಗಾದ್ರೆ ಮೊದಲೇದು ಕಂಪನಿ ಬಗ್ಗೆ ತಿಳ್ಕೊಳಕ್ಕೆ ನಾವು ಪ್ರಯತ್ನ ಮಾಡೋಣ. ಇವತ್ತೇ ನಾವು ಮಾಡ್ತಕ್ಕಂಥ ಒಂದು ಕಂಪನಿ ಬಗ್ಗೆ ಮಾತಾಡ್ಬೇಕಂದ್ರೆ, ಇದು ನಮ್ಮ ಕಂಪನಿ ಹೆಸರು. ನಾಗರಾಜ್ ಸ್ಕ್ರೀನ್ ಕಾಣಕ್ತಿತ್ತಲ್ಲ? ಕಾಣಿಸ್ತಾ ಇದೆ. ಓಕೆ, ನಮ್ಮ ಕಂಪನಿ ಹೆಸರು ಶ್ರೀ ಮಾರುತಿ ಬ್ಯಾಂಕ್ ಫೌಂಡೇಶನ್ ಅಂತ. ಬ್ಯಾಂಕ್ ಹರೈತಿ ಇಲ್ಲೇ. ನಮ್ಮ ಕಂಪನಿ ಹೆಸರು ಎಸ್ ಅಂದ್ರೆ ಶ್ರೀ, ಎಂ ಅಂದ್ರೆ ಮಾ, ಆರ್ ಅಂದ್ರೆ ರೋಟಿ, ಬಿ ಅಂದ್ರೆ ಬ್ಯಾಂಕ್, ಎಫ್ ಅಂದ್ರೆ ಫೌಂಡೇಶನ್. ಶ್ರೀ ಮಾರುತಿ ಬ್ಯಾಂಕ್ ಫೌಂಡೇಶನ್ ಅಂತ. ಈ ಶ್ರೀ ಮಾರುತಿ ಬ್ಯಾಂಕ್ ಫೌಂಡೇಶನ್ ಅನ್ನೋದು ಏನೈತಲ್ಲ, ಇದು ಒಂದು NGO. ಏನ್ ರೆಡ್ಡಿ ಅವ್ರೆ? NGO ಅಂದ್ರೇನು? ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂತ. ಆರ್ಗನೈಸೇಷನ್ ಒಳಗೆ ಎರಡು, ಒಂದು ಗೌರ್ಮೆಂಟ್ ಆರ್ಗನೈಸೇಷನ್, ಒಂದು ಪಬ್ಲಿಕ್ ಆರ್ಗನೈಸೇಷನ್. ಪಬ್ಲಿಕ್ ಆರ್ಗನೈಸೇಷನ್ಗೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂತಾರ. ನಮ್ದು NGO ಹೆಸರು ಏನ್ ಸರ್? ಶ್ರೀ ಮಾರುತಿ ಬ್ಯಾಂಕ್ ಫೌಂಡೇಶನ್. ಓಕೆ, ಈ ನಮ್ಮ ಶ್ರೀ ಮಾರುತಿ ಬ್ಯಾಂಕ್ ಫೌಂಡೇಶನ್ ಅನ್ನೋದು NGO ಐತಲ್ಲ, ಇದು ಕೇವಲ ನಮ್ದು ಒಂದೇ ಅಲ್ಲ, ಇಂಡಿಯಾದೊಳಗೆ ನಮ್ಮಂತ NGOಗಳು ಸಾವಿರಾರಲ್ಲ, ಲಕ್ಷಾಂತರ NGOಗಳು ಇರ್ತಾವ. ಏನಿರ್ತಾವ ಸರ್? ಆಲ್ ಓವರ್ ಇಂಡಿಯಾದೊಳಗೆ ಕೇವಲ ಸಾವಿರಾರು ಗಂಟ್ಲೆಲ್ಲ, ಲಕ್ಷಾಂತರ ಗಂಟ್ಲೆ NGOಗಳು ಇರ್ತಾವ. ಅದ್ರೊಳಗೆ ನಮ್ದು ಒಂದು. ಉದಾಹರಣೆಗೆ ಈಗ ಟಾಟಾ ಅವ್ರದ್ದು ಒಂದು NGO ಐತಿ, ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಅಂತ. ತಮ್ಮ NGO ಇದ್ರಕ ಏನ್ ಮಾಡ್ರಿ ಸರ್? ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಅಂತ. ಈ ಆಲ್ ಓವರ್ ಇಂಡಿಯಾದೊಳಗೆ 8 ಹಾಸ್ಪಿಟಲ್ ಅದಾವ. ಈ 8 ಹಾಸ್ಪಿಟಲ್ ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲ. ಇವರು ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ದೊಳಗೆ ಪ್ರತಿ ವರ್ಷ 64,000 ಪೇಷಂಟ್ಗೆ ಫ್ರೀ ಆಫ್ ಕಾಸ್ಟ್ ದೊಳಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರ. ಇವನ್ ಪ್ರಸಂಗ ಬಂತಂದ್ರೆ ಫ್ರೀ ಆಫ್ ಕಾಸ್ಟ್ ದೊಳಗ ಆಪರೇಷನ್, ಕ್ಯಾನ್ಸರ್ ಆಪರೇಷನ್ ಮಾಡ್ತಾರ. ಅದೇ ಪ್ರಕಾರ ಬಾಂಬೆದೊಳಗ ಪುತ್ತಪರ್ತಿ ಸಾಯಿಬಾಬಾರ್ದು ಒಂದು ಹಾಸ್ಪಿಟಲ್ ಐತಿ, ಹಾರ್ಟ್ ಆಪರೇಷನ್ ಫ್ರೀ ಆಫ್ ಕಾಸ್ಟ್ ದೊಳಗೆ ಹಾರ್ಟ್ ಆಪರೇಷನ್ ಮಾಡ್ತಾರ. ಈ ಪ್ರಕಾರ
ದುಡ್ಡು ಇರ್ತಕ್ಕಂಥ ದೊಡ್ಡ ದೊಡ್ಡ ಜನ ಸಮಾಜ ಸೇವೆ ಮಾಡ್ಬೇಕಂತ ಒಂದು NGO ಕಟ್ಕೊಂಡು ಸಮಾಜ ಸೇವೆ ಮಾಡ್ತಾರ. ಏನ್ ಮಾಡ್ತಾರ ಸರ್? ದುಡ್ಡು ಇರ್ತಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಮಾಜ ಸೇವೆ ಮಾಡ್ಬೇಕಂತ ಒಂದು NGO ಕಟ್ಕೊಂಡು ಅವರು ಸಮಾಜ ಸೇವೆಗಳನ್ನ ಮಾಡ್ತಾರ. ಸರ್, ಈಗ ನಿಮ್ NGO ಬಿಟ್ಟು ಸಮಾಜ ಸೇವೆ ಮಾಡ್ತಕ್ಕಂಥ ಬೇರೆ ಯಾರ್ದರ ಮುಖಗಳು ಅಥವಾ ಯಾರ್ದರ ಹೆಸರು ತೋರಿಸ್ತೀರೇನ್ರಿ ಅಂತ ನನಗೆ ಯಾರು ಕೇಳಿದ್ರೆ ನಾ ಏನ್ ಮಾಡ್ತೀನಿ ಅಂದ್ರೆ, ಇಲ್ಲೇ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಕೆಲವೊಂದು ಫೇಸಸ್ ಅನ್ನು ತೋರಿಸ್ತೀನಿ. ಮೊದಲೇದಾಗಿ ಈಗ ನೀವೇ ಹೇಳ್ರಿ ರೆಡ್ಡಿ ಅವರೇ, ಇವ್ರ ಹೆಸರು ಯಾರ್ಯಾರ್ದು ಅಂತ ನೀವೇ ಹೇಳ್ಬಿಡ್ರಲ್ಲ. ಮಹೇಶ್ ಬಾಬು, ನಾಗಾರ್ಜುನ. ಒಬ್ಬೊಬ್ಬರದ್ದು ನೋಡೋಣ. ಮೊದಲೇದು ಒಂದ ನಿಮಿಷ. ಮೊದಲ ವ್ಯಕ್ತಿ ಯಾರು ಸರ್? ಮಹೇಶ್ ಬಾಬು. ಮಹೇಶ್ ಬಾಬು ಏನ್ ಮಾಡ್ರ, 2 ಊರ್ನ ದತ್ತಕ್ಕೆ ತಗೊಂಡು ಅದನ್ನ ಇಂಪ್ರೂವ್ಮೆಂಟ್ ಮಾಡಾಕ್ತಾರ. ನಾಗಾರ್ಜುನ ಒಂದು ಜಂಗಲ್ ಅನ್ನ ತಗೊಂಡು ಅದಕ್ಕೆ ಇಂಪ್ರೂವ್ಮೆಂಟೇಶನ್ ಮಾಡಾಕ್ತಾನ. ಈ ಪುನೀತ್ ರಾಜ್ಕುಮಾರ್ ಏನ್ ಮಾಡಾಕ್ತಾರ ಅಂದ್ರೆ, ಈ ಬೆಂಗಳೂರೊಳಗ ಅಕ್ಕಪಕ್ಕದೊಳಗ ಬಡ ಮಕ್ಕಳದು ಹುಡುಗರಿಗೆ ಎಜುಕೇಶನ್ ಫ್ರೀ ಆಫ್ ಕಾಸ್ಟ್ ಒಳಗೆ ಅವ್ರದ್ದು ಬಂದಿದ್ದ ರೊಕ್ಕ ಅದಕ್ಕೆ ಹಾಕ್ತಾರ. ಅದೇ ಪ್ರಕಾರ ನಮ್ಮ ಗ್ರೇಟ್ ಪರ್ಸನ್ ಯಾರು? ರಜನಿಕಾಂತ್ ಅವರು ತಮ್ಮ ಬಂದಿರತಕ್ಕಂತ ಇನ್ಕಮ್ ಅದ ಮಿನಿಮಮ್ 50% ಇನ್ಕಮ್ ಅನ್ನ ಬರೇ ದಾನ ಧರ್ಮದೊಳಗನ ಮಾಡ್ತಾರ. ಇವರೆಲ್ಲರೂ ತಮ್ದು ಸ್ವಂತ NGO ಮಾಡಿ ಅದೇ ಒಂದು NGOದೊಳಗೆ ಕೆಲಸ ಮಾಡಕ್ತಾರ. ಅದೇ ಪ್ರಕಾರ ಈಗ ನಮ್ಮ ಕಂಪನಿನೂ ಒಂದು NGO ನ ತೆಗ್ದಾರ. ನಮ್ಮ NGOದ ಹೆಸರು ಶ್ರೀಮಾರ್ ರೋಟಿ ಬ್ಯಾಂಕ್ ಅಂತ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈ ಶ್ರೀಮಾರ್ ರೋಟಿ ಬ್ಯಾಂಕ್ ಅನ್ನೋದೈತಲ್ಲ, ಇದನ್ನ ಸಂಸ್ಥಾಪಕಂತ ಒಬ್ರು ಇರ್ತಾರಲ್ಲ, ಇವ್ರು ನಮ್ಮ ಕಂಪನಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ, ನಮ್ಮ NGO ಒಂದು ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಸರ್? ಇವ್ರ ಹೆಸರು ಡಾಕ್ಟರ್ ಡೆಬೋಸಿಸ್ ಚಕ್ರವರ್ತಿ ಅಂತ. ಏನ್ ಸರ್ ಇವ್ರ ಹೆಸರು? ಡಾಕ್ಟರ್ ಡೆಬೋಸಿಸ್ ಚಕ್ರವರ್ತಿ. ಇವರು ತ್ರಿಪುರಾ ಸ್ಟೇಟ್ ದೊಳಗೆ, ಯಾವ ಸ್ಟೇಟ್ ದೊಳಗೆ ಸರ್? ನಾವು ಕರ್ನಾಟಕ ಸ್ಟೇಟ್ ನೊಳಗದಲ್ಲ, ಹಂಗ ಇವ್ರು ತ್ರಿಪುರಾ ಸ್ಟೇಟ್ ದೊಳಗ ಅಗರ್ತಲಾ ಅಂತ ಒಂದು ಡಿಸ್ಟಿಕ್ ಐತಿ, ಅಲ್ಲೇ ಇವ್ರು ಇರ್ತಾರ. ಅಲ್ಲಿಂದನೇ ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಯಾರ. ಯಾವ್ದು ಸರ್? ಶ್ರೀಮಾರ್ ರೋಟಿ ಬ್ಯಾಂಕ್ ಅಂತ. ಆಮೇಲೆ ಇವ್ರು ಸ್ಟಾರ್ಟ್ ಮಾಡಕ್ಕಿಂತ ಮೊದಲೇ 100% ಲೀಗಲ್ ಆಗಿ ನಡೆಸೋ ಉದ್ದೇಶ ಇಟ್ಕೊಂಡು, ಏನ್ ರೆಡ್ಡಿ ಅವರೇ, ನಮ್ಮ ಒಂದು ಆರ್ಗನೈಸೇಷನ್ 100% ಲೀಗಲ್ ಆಗಿ ನಡೆಸಬೇಕಂತ, ಲೀಗಲ್ ಅಲ್ಲಿ ನಡೆಸಬೇಕ ಏನೇನು ಡಾಕ್ಯುಮೆಂಟೇಶನ್ ಬೇಕು ಅದನ್ನ ತಗೊಂಡ್ರ. ಮೊದಲನೇ ಡಾಕ್ಯುಮೆಂಟೇಶನ್ 12A ಸರ್ಟಿಫಿಕೇಟ್ ಅಂತ. ಈ 12A ಸರ್ಟಿಫಿಕೇಟ್ ಇದ್ರೆ ಮಾತ್ರ ಒಂದು NGO ನಾವು ಇಂಡಿಯಾದೊಳಗೆ ನಡೆಸಲಿಕ್ಕೆ ಸಾಧ್ಯ. ಅದಕ್ಕೆ ಇದನ್ನ ತಗೊಂಡಾರ. ಎರಡನೇದು ATC, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಕ್ಲಿಯರೆನ್ಸ್ ಆಗಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್, ಅದು ಸಿಕ್ಕೈತಿ. ಮೂರನೇದು ನೀತಿ ಆಯೋಗದಿಂದ ಸರ್ಟಿಫಿಕೇಟ್ ಸಿಕ್ಕೈತಿ. ನಾಲ್ಕನೇದು CSR ಅಂತ ಐತಿ. ಈ ರೆಡ್ಡಿ ಅವರೇ, ಈ CSR ಸರ್ಟಿಫಿಕೇಟ್ ಉಪಯೋಗ ಏನ್ ಬರ್ತೈತೆ ಅಂದ್ರೆ, ಈಗ ನಮ್ಮ ಕಂಪನಿಗೆ ದಾನಿಗಳು ದಾನ ಮಾಡ್ತಾರ. ಉದಾಹರಣೆಗೆ ರತನ್ ಟಾಟಾ 1 ಕೋಟಿ ರೂಪಾಯಿ ದಾನ ಕೊಟ್ರಂತ ತಿಳ್ಕೊಳ್ರಿ. ಈ ದಾನ ಮಾಡಿದಕ್ಕೆ ಅವ್ರಿಗೆ ಏನ್ ಬೆನಿಫಿಟ್ ಅಂದ್ರೆ, ಇನ್ಕಮ್ ಟ್ಯಾಕ್ಸ್ ನೊಳಗ 40% ರಿಬೇಟ್ ಸಿಗ್ತೈತಿ. ಇದ ಕಾರಣಕ್ಕ ಹೈ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಕ್ಕಂಥ ವ್ಯಕ್ತಿಗಳು ಕಂಪಲ್ಸರಿ ದಾನ ಧರ್ಮ ಅವ್ರ ಕಡೆಯಿಂದ ಆಗಂಗಿಲ್ಲ ಅಂದ್ರೆ ದಾನ ಧರ್ಮ ಮಾಡಿ ಸರ್ಕೊಂಡ್ ಬಿಡ್ತಾರ. ಇಲ್ಲ ನಿಂತು ಎಷ್ಟೋ ಜನ ದಾನ ಧರ್ಮದ ಒಂದು ಪನಿತಿ ತಮ್ಮದೇ ಒಂದು NGO ಓಪನ್ ಮಾಡಿ ಕೆಲಸ ಮಾಡ್ತಾರ ಅದರ ಪ್ರಕಾರ. ಆಮೇಲೆ ಇದಾದ್ಮೇಲೆ 5ನೇದು ISO 9001 2000 ಸರ್ಟಿಫಿಕೇಟ್ ಸಿಕ್ಕೈತಿ. ಇದ್ರ ಜೊತೆಗೆ ನಮ್ಮ ಕಂಪನಿಗೆ ಇನ್ನೂ ಸಿಕ್ಕಿಲ್ಲ, ಅಕ್ಟೋಬರ್ ತಿಂಗಳದೊಳಗೆ 35A ಸರ್ಟಿಫಿಕೇಟ್ ಸಿಗೈತಿ. ಆಮೇಲೆ ರೆಡ್ಡಿ ಅವರೇ, ಈ 35A ಸರ್ಟಿಫಿಕೇಟ್ ಉಪಯೋಗ ಏನಂದ್ರೆ, ನಾನು ಆಗಲೇ CSR ಪದ್ಧತಿ ಪ್ರಕಾರ CSR ಸರ್ಟಿಫಿಕೇಟ್ ಪ್ರಕಾರ 1 ಕೋಟಿ ನಮ್ಮ ರತನ್ ಟಾಟಾ ಅವ್ರು ದಾನ ಕೊಟ್ರೆ 40% ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ನೊಳಗೆ ರಿಬೇಟ್ ಸಿಗ್ತದೆ ಅಂತ ಹೇಳಿದೆ. ಈ ಸರ್ಟಿಫಿಕೇಟ್ ಸಿಕ್ಕ ಮೇಲೆ 100% ರಿಬೇಟ್ ಸಿಗ್ತೈತಿ. ಈಗ ನೀವ್ ಹೇಳ್ರಿ 40% ಗಿಂತ 100% ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ನೊಳಗೆ ರಿಬೇಟ್ ಸಿಗ್ತದೆ ಅಂದ್ರೆ, ಈ ಬಿಲಿಯನರ್ಸ್ ಇರ್ತಾರಲ್ಲ, ಅವ್ರ ಏನ್ ಮಾಡ್ತಾರ, ನಮ್ಮ ಒಂದು ಆರ್ಗನೈಸೇಷನ್ಗೆ ಜಾಸ್ತಿ ಡೊನೇಷನ್ ಕೊಡ್ತಾರ. ಈ ಜಾಸ್ತಿ ಡೊನೇಷನ್ ಕೊಟ್ಟಂಗೆ ನಮ್ ಕಂಪನಿಯವರು ಇನ್ನೂ ತಮ್ಮ ಸಮಾಜ ಸೇವಾ ಕೆಲಸನ ದೊಡ್ಡ ಮಟ್ಟದೊಳಗೆ ಮಾಡ್ತಾರ. ಎಸ್ ಅಂತಿರೋ ನೋ ಅಂತಿರೋ ಸರ್? ಇದ ಉದ್ದೇಶಕ್ಕೆ ಇದಾಯ್ತು. ಇದಾದ್ಮೇಲೆ FCRA ಸರ್ಟಿಫಿಕೇಟ್. ಸರ್, FCRA ಸರ್ಟಿಫಿಕೇಟ್ ಸಿಕ್ಕ ಮೇಲೆ ನಾವು ಕೇವಲ ಇಂಡಿಯಾ ಅಲ್ಲ, ಇಡೀ ವಿಶ್ವದೊಳಗೆ 216 ದೇಶದೊಳಗೂ ನಾವು ಸಮಾಜ ಸೇವಾ ಕೆಲಸ ಮಾಡ್ಬೋದು. ಮತ್ತೆ 216 ದೇಶಗಳಿಂದ ದಾನಿಗಳಿರ್ತಲ್ಲ, ಫಾರಿನ್ ಫಂಡ್ಸ್ ಅಂತಾರಲ್ಲ, ಆ ಫಾರಿನ್ ಫಂಡ್ಸ್ ಅನ್ನ ಈ ಸರ್ಟಿಫಿಕೇಟ್ ಇದ್ರೆ ಮಾತ್ರ ನಾವು ಕಲೆಕ್ಟ್ ಮಾಡ್ಬೋದು. ಈ ಪ್ರಕಾರ ಯಾವುದೇ ಒಂದು NGO ಇಂಡಿಯಾದೊಳಗೆ ಮತ್ತೆ ಇಂಟರ್ನ್ಯಾಷನಲ್ ದೊಳಗೆ 100% ಲೀಗಲ್ ಆಗಿ ನಡೆಸಬೇಕಂದ್ರೆ ಆ ಒಂದು ಆರ್ಗನೈಸೇಷನ್ ಗೆ 7 ಸರ್ಟಿಫಿಕೇಟ್ ಬೇಕಾಕಾವ್. ಮೇನ್ ಇಂಪಾರ್ಟೆಂಟ್ ಇದು. ಅದ್ರೊಳಗೆ 7 ನಮ್ಮ ಕಂಪನಿಗೆ ಸಿಕ್ಕ ಸರ್, ಮೊದಲೇದು 12A, ಎರಡನೇದು ATC, ಮೂರನೇದು ನೀತಿ ಆಯೋಗ, ನಾಲ್ಕನೇದು FCRA CSR, 5ನೇದು ISO ಸರ್ಟಿಫಿಕೇಟ್, 6ನೇದು 35A, 7ನೇದು FCRA. ಈ ಪ್ರಕಾರ 7 ಸರ್ಟಿಫಿಕೇಟ್ ಸಿಕ್ಕೈತೆ ಅಂದ್ರೆ ನಾವ್ ಹೆಮ್ಮೆ ಅಂತ ಹೇಳ್ಕೋಬಹುದಲ್ಲ. ಏನಂತ? ನಮ್ಮ ಶ್ರೀಮಾರ್ ರೋಟಿ ಬ್ಯಾಂಕ್ ಇದು 100% ಲೀಗಲ್ ಆಗಿರ್ತಕ್ಕಂಥ ಒಂದು ಆರ್ಗನೈಸೇಷನ್. ಪಾಯಿಂಟ್ ಕ್ಲಿಯರ್ ಸರ್? ಎಸ್.
ಈಗ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾನು ಒಂದೊಂದು ಡಾಕ್ಯುಮೆಂಟೇಶನ್ ತೋರಿಸ್ಕೊಂತ ಹೋಗ್ತೀನಿ. ಒರಿಜಿನಲ್ ಡಾಕ್ಯುಮೆಂಟೇಶನ್ ನನ್ನ ಕಡೆ ಇರೋದು ಒರಿಜಿನಲ್ ಕಾಪಿನ ಐತಿ. ಶ್ರೀಮಾ ರೋಟಿ ಬ್ಯಾಂಕ್ ಫೌಂಡೇಶನ್ ರಿಜಿಸ್ಟರ್ ಆಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟೇಶನ್. ಇದಾದ್ಮೇಲೆ ನಮ್ಮ ಕಂಪನಿಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಸಿಕ್ಕಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್, ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಡಿಪಾರ್ಟ್ಮೆಂಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತ ಕಲ್ಕತ್ತಾದಿಂದ ಈ ಸರ್ಟಿಫಿಕೇಟ್ ಅನ್ನ ನಾವು ತಗೊಂಡೇವೆ. ಯಾಕಂದ್ರೆ ನಮ್ಮ ತ್ರಿಪುರ ಕಲ್ಕತ್ತಾಗ ನಿಯರ್ ಆಗ್ತೈತಿ. ಆಮೇಲೆ ನಮ್ಮ ಕಂಪನಿ ಡೀಡ್ ಮಾಡಿರ್ತಕ್ಕಂಥ ಅಗ್ರಿಮೆಂಟ್ ಪೇಪರ್ ಸರ್, ಅಗ್ರಿಮೆಂಟ್ ಪೇಪರ್ ಎಲ್ಲಿಂದ ಆಗೈತಿ? ಅಗರ್ತಲಾ, ಕಲ್ಕತ್ತಾ, ತ್ರಿಪುರ. ನಮ್ಮ ಕಂಪನಿ ಓನರ್ ಆಗಿರ್ತಕ್ಕಂಥ ಡೆಬೋಸಿಸ್ ಚಕ್ರವರ್ತಿರು ಅಗರ್ತಲಾದರು. ಅದು ಯಾವ ಸ್ಟೇಟ್ ನೊಳಗೆ ಬರ್ತೈತಿ? ತ್ರಿಪುರ ಸ್ಟೇಟ್ ಒಳಗೆ ಬರ್ತೈತಿ. ಅಲ್ಲಿಂದನೇ ಇವ್ರು ತಮ್ಮ ಒಂದು ಆರ್ಗನೈಸೇಷನ್ ಹ್ಯಾಂಡಲ್ ಮಾಡಾಕ್ತಾರ. ಆಮೇಲೆ ಇದ್ರ ಜೊತೆಗೆ ಕ್ವಾಲಿಟಿ ಸರ್ಟಿಫಿಕೇಟ್ ಆಗಿರ್ತಕ್ಕಂಥ ISO 9001 2015 ಸರ್ಟಿಫಿಕೇಟ್, ಇದು ಒರಿಜಿನಲ್ ಕಾಪಿನ ನಾನು ನಿಮಗೆ ತೋರ್ಸಾಕ್ತೀನಿ. ಇದ್ರ ಜೊತೆಗೆ ನಮ್ಮ ಕಂಪನಿ ಆಕ್ಟ್ ಪ್ರಕಾರ ನಮ್ಮ ಕಂಪನಿ ರಿಜಿಸ್ಟರ್ ಆಗಿದ್ದು ಏನೈತಿ, ರಿಜಿಸ್ಟ್ರೇಷನ್ ಕಂಪನೀಸ್ ಆಕ್ಟ್ ಪ್ರಕಾರ ಆಗಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್. ಇದಾದ್ಮೇಲೆ ಇದು ನಮ್ಮ ಕಂಪನಿದು ಪ್ಯಾನ್ ಕಾರ್ಡ್. ಈ ಪ್ರಕಾರ ನಮ್ಮ ಕಂಪನಿ ಈ ತಮ್ಮ ಆರ್ಗನೈಸೇಷನ್ 100% ಲೀಗಲ್ ಆಗಿ ನಡೆಸ್ಲಿಕ್ಕೆ ಎಷ್ಟು ಡಾಕ್ಯುಮೆಂಟೇಶನ್ ಬೇಕು ಪ್ರತಿಯೊಂದನ್ನು ತಗೊಂಡಾರ. ಎಸ್ ಅಂತಿರೋ, ನೋ ಅಂತಿರೋ, ನಾ ಎಲ್ಲದನ್ನು ನಿಮಗೆ ತೋರಿಸಿದೆ. ಪಾಯಿಂಟ್ ಕ್ಲಿಯರ್ ಆಯ್ತು? ಈಗ ಇಷ್ಟೊಂದು ಲೀಗಲ್ ಆಗಿರ್ತಕ್ಕಂಥ ನಮ್ಮ NGO ಯಾವ್ದು ಸರ್? ಶ್ರೀಮಾ ರೋಟಿ ಬ್ಯಾಂಕ್ ಅಂತ ನಾನ್ ನಿಮ್ಗೆ ಆಲ್ರೆಡಿ ಹೇಳಿದೆ. ಇವರು ಎಂತೆಂತ ಯಾವ್ಯಾವ ಇಷ್ಟು ದಿನ ಇದು ನಮ್ಮ ಈ ನಮ್ದು ಶ್ರೀಮಾ ರೋಟಿ ಬ್ಯಾಂಕ್ ಅನ್ನೋ ಆರ್ಗನೈಸೇಷನ್ ಅಲ್ಲ, ಇದು 2017 ಇಸ್ವಿಯಿಂದ ತನ್ನ ಆಪರೇಷನ್ ಅಂದ್ರೆ ತನ್ನ ಕೆಲಸ ಪ್ರಾರಂಭ ಮಾಡಿದ್ವಿ. 2017 ಅಂದ್ರೆ 7 ವರ್ಷ ನಾವು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿ 8ನೇ ವರ್ಷದೊಳಗೆ ಪಾದಾರ್ಪಣೆ ಮಾಡಿ. ಎಷ್ಟನೇ ವರ್ಷದೊಳಗೆ ಸರ್? 8ನೇ ವರ್ಷದೊಳಗ ಪಾದಾರ್ಪಣೆ ಮಾಡಿ. ಈಗ ಕಳೆದ 8 ವರ್ಷದೊಳಗೆ ನಾವು ಬೇಕಾದಷ್ಟೇ ಕೆಲವೊಂದು ಪ್ರೋಗ್ರಾಮ್ ಅನ್ನ ಹಾಕೊಂಡ್ವಿ. ಅದ್ರೊಳಗೆ ಮೊದಲೇ ಪ್ರೋಗ್ರಾಮ್ ಬುಜುರ್ಗೊಂಕ ಆಕೋಕ ಆಪರೇಷನ್ ಕರ್ವಾನ, ಅಂದ್ರೆ ಏಜ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ, ಕಣ್ಣಿನ ದೋಷ ಇದ್ದಂತ ವ್ಯಕ್ತಿಗಳಿಗೆ ನಮ್ಮ NGO ತಮ್ಮ ಸ್ವಂತ ಖರ್ಚೊಳಗೆ ಸಾವಿರಾರು ಜನರಿಗೆ ಕಳೆದ 8 ವರ್ಷದೊಳಗೆ ಆಪರೇಷನ್ ಮಾಡ್ಸಾರ. ಗರೀಬ್ ಲಡ್ಕಿಯಂಕು ಶಾದಿ ಕರ್ವಾನ, ಬಡ ಹೆಣ್ಮಕ್ಳದ್ದು ಮದುವೆ ಮಾಡಿಸೋದು. ಗರೀಬ್ ಬಚ್ಚೋಕು ಶಿಕ್ಷಾ ದಿವಾನ, ಬಡ ಮಕ್ಕಳದ್ದು ಶಿಕ್ಷಣ ಕೊಡ್ಸೋದು. ಗರೀಬ್ ಬಚ್ಚೋಕು ಸ್ವಾಸ್ಥ್ಯ ಪ್ರದಾನ ಕರ್ನ, ಬಡ ಮಕ್ಕಳಿಗೆ ಹೆಲ್ತ್ ಏನಾದ್ರು ಪ್ರಾಬ್ಲಮ್ ಅಂದ್ರೆ ಅದು. ಆಮೇಲೆ ಈ ಅನಾಥಾಶ್ರಮ, ವೃದ್ಧಾಶ್ರಮ, ಆಮೇಲೆ ಲಂಗರ್ ಅಂತಾರಲ್ಲ, ಊಟಕ್ಕೆ ಹಾಕೋದು, ಇಂಥವೆಲ್ಲ ಒಂದಲ್ಲ ಎರಡಲ್ಲ ಕಳೆದ 8 ವರ್ಷದೊಳಗೆ. ಎಷ್ಟು ವರ್ಷದೊಳಗೆ ರೆಡ್ಡಿವ್ರ? ಕಳೆದ 8 ವರ್ಷದೊಳಗೆ ನಮ್ಮ ಕಂಪನಿ ಆಲ್ರೆಡಿ ಇಂಥವ್ 72 ಪ್ರೋಗ್ರಾಮ್ ಅನ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ಯಾರ. ಎಷ್ಟು ಸರ್? 72 ಪ್ರೋಗ್ರಾಮ್ ಅನ್ನ ನಾವು ಸಕ್ಸಸ್ಫುಲಿ ಸ್ವಂತ ಪಾಕೆಟಿನ ದುಡ್ಡದೊಳಗೆ ಕಂಪ್ಲೀಟ್ ಮಾಡ್ಯಾರ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಫೋಟೋ ಇಲ್ಲದವು ನೋಡ್ಕೊಳ್ರಿ. ಇದು ನಮ್ಮ ಕಂಪನಿ ಮಾಡಿರ್ತಕ್ಕಂಥ ಕೆಲವೊಂದು ಪ್ರೋಗ್ರಾಮ್ ಅದು ಊಟ, ಆಮೇಲೆ ಮಕ್ಕಳಿಗೆ ಎಜುಕೇಶನ್ ಕೊಡೋದು ಕೆಲವೊಂದು ಫೋಟೋ ಮಾತ್ರದ ಇಲ್ಲಿ ನಮಗೆ ತೋರಿಸಿದೆ. ಈಗ ನಮ್ಮ ಕಂಪನಿ ಏನ್ ಮಾಡ್ರ ಅಂದ್ರೆ ಈ ಶ್ರೀಮಾ ರೋಟಿ ಬ್ಯಾಂಕ್ ಅನ್ನೋದೈತಲ್ರಿ, ಕೇವಲ ಇಂಡಿಯಾ ಅಲ್ಲ, ಇಡೀ ವಿಶ್ವದೊಳಗೆ ನಂಬರ್ 1 ಮಟ್ಟಕ್ಕೆ ಹೋಗ್ಬೇಕಂತ ನಮ್ ಮಾಡ್ಯಾರ. ಈಗ ಯಾವುದೇ ಒಂದು ಆರ್ಗನೈಸೇಷನ್ ನಂಬರ್ 1 ಮಟ್ಟಕ್ಕೆ ಹೋಗ್ಬೇಕಂದ್ರೆ ಆ ಆರ್ಗನೈಸೇಷನ್ ಒಳಗೆ ಏನ್ ಮಾಡ್ತಾರೆ? ವಾಲಂಟಿಯರ್ಸ್ ಆಗಿ ದುಡಿತಕ್ಕಂತ ಜನ ಇರ್ತಾರಲ್ಲ, ಅವ್ರದ್ದು ನಂಬರ್ ಮೋರ್ ಇರ್ಬೇಕು, ಹೆಚ್ಚು ನಂಬರ್ಸ್ ಇರ್ಬೇಕು. ಎಸ್ ಅಂತಿರೋ, ನೋ ಅಂತಿರೋ? ಈಗ ನಮ್ಮ ಆರ್ಗನೈಸೇಷನ್ಗೆ ಹೆಚ್ಚು ಜನ, ಲಕ್ಷ ಗಂಟ್ಲೆ, ಕೋಟಿ ಗಂಟ್ಲೆ ಜನ ಬಂದು ನಮ್ಮ ಆರ್ಗನೈಸೇಷನ್ ಸೇರ್ಬೇಕಂತ ಏನ್ ಮಾಡ್ರ? ಆ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಡಾಕ್ಟರ್ ಡೆಬೋಸಿಸ್ ಚಕ್ರವರ್ತಿ ಅಂತ ಅವ್ರ ಏನ್ ಮಾಡ್ರ? ಒಂದು ಕ್ರೌಡ್ ಫಂಡಿಂಗ್ ಒಂದು ಪ್ಲಾನ್ ಅನ್ನ ನಮಗೆ ಇಂಪ್ಲಿಮೆಂಟ್ ಮಾಡಾಕ್ತಾರ. ಯಾವ್ದು ಸರ್? ಕ್ರೌಡ್ ಫಂಡಿಂಗ್ ಪ್ಲಾನ್. ಈ ಕ್ರೌಡ್ ಫಂಡಿಂಗ್ ಪ್ಲಾನ್ ಅಂದ್ರೆ ಮೊದಲು ಕ್ರೌಡ್ ಅಂದ್ರೆ ಏನ್ ಸರ್? ಜನರು ಅಂತ ಜನದಟ್ಟಣೆ ಅಥವಾ ಪಬ್ಲಿಕ್ ಅಂತ ತಿಳ್ಕೊಳ್ರಿ. ಫಂಡ್ ಅಂದ್ರೆ ದುಡ್ಡು, ಪಬ್ಲಿಕ್ ಅದ ದುಡ್ಡು. ಇಲ್ಲಿ ನಮ್ಮ ಕಂಪನಿ ಏನ್ ಮಾಡ್ರಂದ್ರೆ ಕ್ರೌಡ್ ಫಂಡಿಂಗ್ ಪ್ಲಾನ್ ದೊಳಗೆ ಪಬ್ಲಿಕ್ ಅದ ದುಡ್ಡು ಡೈರೆಕ್ಟ್ ಆಗಿ ಪಬ್ಲಿಕ್ ಗೆನೆ ಸೇರ್ಕೋಬೇಕು, ಈ ಪ್ರಕಾರ ಒಂದು ಪ್ಲಾನ್ ಅನ್ನ ಮಾಡ್ಯಾರ. ಹೌದಲ್ರಿ? ಆಮೇಲೆ ಈಗ ನಂದೊಂದು ಪ್ರಶ್ನೆ ಸರ್, ನಿಮ್ಮ ಕಂಪನಿ ಏನು ನಿಮ್ದು ಕ್ರೌಡ್ ಫಂಡಿಂಗ್ ಪ್ಲಾನ್ ಅನ್ನ ನೀವು ಇಂಪ್ಲಿಮೆಂಟ್ ಮಾಡಿರಿ, ಅದು ನಿಮಗ್ ಬಿಟ್ಟಿದ್ದ ವಿಷಯ. ಆದ್ರೆ ನಾನು ಈ ಕಂಪನಿಗೆ ಯಾಕೆ ಸೇರ್ಕೋಬೇಕು ಸರ್? ನಂದೊಂದು ಪ್ರಶ್ನೆ, ಯಾಕೆ ಸೇರ್ಕೋಬೇಕಂದ್ರೆ ಮೊದಲು ಇದಕ್ಕೆ ನಾನು ಕ್ಲಿಯರ್ ಮಾಡ್ತೀನಿ. ಇಲ್ಲೇ ನಾವು ಬಂದು ಕುಂತಿರ್ತಕ್ಕಂಥ ವ್ಯಕ್ತಿಗಳೇನದಲ್ಲ, ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರ್ತಕ್ಕಂಥ ವ್ಯಕ್ತಿಗಳಂದ್ರೆ ಏನ್ರಿ ತಪ್ಪಾಗ್ತೈತಿ ಸರ್? ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಸರ್. ರೆಡ್ಡಿ ನನಗೆ ಸೀದಾ ಹೇಳ್ರಿ, ಮಿಡಲ್ ಕ್ಲಾಸ್ ಅಂತ ನಮ್ಮನ್ನ ಯಾಕೆ ಕರೀತಾರ ಅಂದ್ರೆ ನಮಗ ಇನ್ಕಮ್ ಅದು ಒಂದೇ ಒಂದು ಸೋರ್ಸ್ ಇರ್ತೈತಿ.
ಆದ್ರೆ ಆಸೆಗಳು ಬೆಟ್ಟದಷ್ಟಿರ್ತಾವ. ಆಸೆಗಳಂದ್ರೆ ಸರ್, ನನ್ ಕೈ ತುಂಬಾ ದುಡ್ಡು ಇರ್ಬೇಕು, ಮಕ್ಕಳಿಗೆ ಚಲೋ ಸ್ಕೂಲ್ ಕಾಲೇಜ್ನೊಳಗೆ ಕಳಿಸ್ಬೇಕು, ಇಂತಿಗೆ ಬಂಗಾರ ಕೊಡಿಸ್ಬೇಕು, ಸ್ವಂತ ಕಾರ್ನಾಗ ಓಡಾಡ್ಬೇಕು, ಸ್ವಂತ ಬಂಗಲೆ ತಗೋಬೇಕು, ಫಾರಿನ್ ಟ್ರಿಪ್ ಮಾಡ್ಬೇಕು. ಸರ್, ನಮ್ಮಂತ ಒಂದು ನೌಕರದಾಗ ಆಗಿರ್ತಕ್ಕಂಥ ವ್ಯಕ್ತಿ ಇದೆಲ್ಲ ಆಸೆಗಳು ಈಡೇರ್ಸಕ್ ಆಗ್ತೈತೇನ್ರಿ ರೆಡ್ಡಿ ಅವ್ರೆ? ಆಗಂಗಿಲ್ಲ. ಆದ್ರೂ ಆಸೆಗಳನ್ನ ಇಟ್ಕೊಂಡಿವಿ. ಇಲ್ಲಿ ನಮಗ ಭಗವಂತ ಈ ಆಸೆಗಳನ್ನ ಎಲ್ಲದನ್ನು ಈಡೇರ್ಕೊಳಕ್ಕೆ ಒಂದು ಚಾನ್ಸ್ ಅನ್ನ ಕೊಟ್ಟಾನ. ಇವನ್ ನಾವ್ ಮನಸ್ಸು ಮಾಡಿದ್ರೆ ಇನ್ನೊಂದ್ ನೋಡ್ಕೊಡ್ರಿ. ಈಗ ನಮಗಂತೂ ಚಾನ್ಸ್ ಬಗ್ಗೆ ಆಮೇಲೆ ಮಾತಾಡೋಣ. ಇವೆಲ್ಲ ಆಸೆಗಳು ಯಾರ್ದು ಈಡೇರ್ಸ್ತಾರೆ? ಈಗ ನಮ್ಮ ಹತ್ರ ನಾರ್ಮಲ್ ವ್ಯಕ್ತಿಗಳಾಗಲ್ಲ. ಇಂಥದ್ದೆಲ್ಲ ಮಾಡ್ಬೇಕಂದ್ರೆ ಎಲ್ಲ ಕೋಟಿ ಕೋಟಿ ಗಂಟ್ಲೆ ದುಡ್ಡು ಇರ್ತಕ್ಕಂಥ ಕರೋಡಪತಿಗಳು ಇದನ್ನ ಫುಲ್ಫಿಲ್ ಮಾಡ್ಬೋದು. ಎಸ್ ಅಂತಿರೋ ನೋ ಅಂತಿರೋ? ಎಸ್ ಎಸ್. ಈಗ ನಮ್ಮಂತ ಮಿಡಲ್ ಕ್ಲಾಸ್ ಜನರಿಗೂ ಈ ಕರೋಡಪತಿ ಅಂತಿಲ್ಲ, ಇವ್ರಿಗೆ ಏನ್ ವ್ಯತ್ಯಾಸ ಸರ್? ವ್ಯತ್ಯಾಸ ಒಂದೇ, ನಮ್ಮಂತ ಮಿಡಲ್ ಕ್ಲಾಸ್ ಜನ ಒಂದೇ ಒಂದ್ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ನೌಕರಿ ಮಾಡಿದ್ರೆ ನೌಕರಿ ಇನ್ಕಮ್ ಮೇಲೆ ಒಂದೇ ಡಿಪೆಂಡ್, ಎಲ್ಲೊಂದು ಕಿರಾಣಿ ಅಂಗಡಿ, ಸ್ಟೇಷನರಿ ಅಂಗಡಿ, ಒಂದೇ ಒಂದ್ ಇನ್ಕಮ್ ಮೇಲೆ ಡಿಪೆಂಡ್ ಆಗ್ತೀವಿ. ಒಂದ್ ಇನ್ಕಮ್ ಮೇಲೆ ಡಿಪೆಂಡ್ ಆಗ್ತಕ್ಕಂಥ ವ್ಯಕ್ತಿಗಳು ನಾವು ಮಿಡಲ್ ಕ್ಲಾಸ್ ನಲ್ಗನೆ ಇರ್ತೀವಿ. ಮಲ್ಟಿಪಲ್ ಇನ್ಕಮ್ ಕ್ರಿಯೇಟ್ ಮಾಡಿದ್ರೆ ಮಾತ್ರ ನಾವು ಜೀವನದೊಳಗ ಸುಖದಿಂದ ಇರಕ್ ಸಾಧ್ಯ, ಕರೋಡಪತಿ ಆಗ್ಲಿಕ್ಕೆ ಸಾಧ್ಯ. ಎಸ್ ಅಂತಿರೋ ನೋ ಅಂತಿರೋ? ಎಸ್. ಓಕೆ. ನಮ್ಮಂತ ವ್ಯಕ್ತಿಗಳು ಸರ್, ನಾನು ಬೆಳಗಿಂದ ಸಾಯಂಕಾಲ ಮಟ್ಟ ನೌಕರಿ ಮಾಡ್ತೀನಿ, ನನಗೆಲ್ಲ ಮಲ್ಟಿಪಲ್ ಇನ್ಕಮ್ ಕ್ರಿಯೇಟ್ ಮಾಡಕ್ ಆಗ್ತೈತ್ರಿ? ಮತ್ತ ನಮ್ಮಂತ ಜನ ಬಿಸಿನೆಸ್ ಲಕ್ಷ ಗಂಟ್ಲೆ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸಿನೆಸ್ ಮಾಡಕ್ ಸಾಧ್ಯ ಇಲ್ಲ, ಹಂಗ ಹೆಂಗ್ ಮಾಡ್ಬೋದು ಅಂತ ಯಾರು ಕೇಳಿದ್ರೆ ನಮ್ದೆಲ್ಲ ಅದು ತಪ್ಪ ಕಲ್ಪನೆ. ನಿಮ್ಗೆ ಸರಿಯಾದ ಮಾರ್ಗ ಹೇಳಿ ಕೊಡ್ತೀನಿ, ಕರೆಕ್ಟ್ ಕೊಡ್ರಿ. ಈಗ ರೆಡ್ಡಿ ಅವರೇ, ನಾನೊಬ್ಬ ನೌಕರದಾರ, ನನಗೆ ನೌಕರಿಯಿಂದ ಬರ್ತಕ್ಕಂಥ ದುಡ್ಡಿಂದ ನಾನು ಫ್ಯಾಮಿಲಿ ನಡ್ಸಾಕ್ತೀನಿ, ಬಾಕಿ ಇದೇನು ನನ್ನ ಕಡೆಯಿಂದ ಮಾಡಕ್ ಆಗೋಲ್ದು. ಎಸ್ ಅಂತಿರೋ ಅಂತಿರೋ? ಈಗ ಬಾಕಿ ಏನು ಮಾಡಕ್ ಆಗ್ಲಿಲ್ಲ ಅಂತ ನಾನು ಈ ಏನಂತಾರ ಅಳಲ್ಕೊಂತ ಕುಂದಿರ್ಬೇಕು? ಈಗ ನಾನು ಮಾಡ್ತಕ್ಕಂಥ ನೌಕರಿ ಐತಿ, ಅದರಿಂದ ಫ್ಯಾಮಿಲಿ ಅಂತ ನಡ್ಸಾಕ್ತೀನಿ. ಒಂದು ಚಿಂತೆ ತಪ್ತು, ನಾನೇನ್ ಮಾಡ್ತೀನಿ, ಸ್ವಲ್ಪ ತಲೆ ಓಡಿಸಿ ನಾನು ಪಾರ್ಟ್ ಟೈಮ್ ದೊಳಗೆ ಯಾವ್ದಾರ ಒಂದು ನೆಟ್ವರ್ಕ್ ಕಂಪನಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಈಗ ನೆಟ್ವರ್ಕ್ ಮಾರ್ಕೆಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಿಂದ ನಂದು ಎರಡನೇ ಇನ್ಕಮ್ ಸ್ಟಾರ್ಟ್ ಆಗ್ತಿದ್ದಿಲ್ರಿ. ಈಗ ನಾನ್ ಮಾಡ್ತೀನಿ, ನನ್ನ ಎರಡನೇ ಇನ್ಕಮ್ ಸ್ಟಾರ್ಟ್ ಆಗಿತ್ತಲ್ಲ, ಅದನ್ನ ಖರ್ಚು ಮಾಡಂಗಿಲ್ಲ. ಈ ನೌಕರಿಯಿಂದ ಬಂದ ದುಡ್ಡು ಖರ್ಚು ಮಾಡ್ತೀನಿ, ಇದರಿಂದ ಬಂದ ದುಡ್ಡು ಖರ್ಚು ಮಾಡಂಗಿಲ್ಲ. ಸ್ವಲ್ಪ ದಿನ ಮಾಡ್ತೀನಿ, ನಾನ್ ಮಾಡ್ತೀನಿ ಇದ್ರೊಳಗೆ ಬಂದಾಗ ನಾನ್ ಮಾಡ್ತೀನಿ, ಇದನ್ನ ಶೇರ್ ಮಾರ್ಕೆಟ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಂದು ಮೂರನೇ ಇನ್ಕಮ್ ಸ್ಟಾರ್ಟ್ ಆಗ್ತಿದ್ದಿಲ್ರಿ. ಈಗ ನಾನ್ ಮಾಡ್ತೀನಿ, ಈಗ ಸ್ವಲ್ಪ ದಿನ ಈ ನೆಟ್ವರ್ಕ್ ಮಾರ್ಕೆಟ್ ಮತ್ತೆ ಶೇರ್ ಮಾರ್ಕೆಟ್ ಅದು ಎರಡೂ ಕಡೆಯಿಂದ ಬಂದಿರ್ತಕ್ಕಂಥ ದುಡ್ಡನ್ನ ರಿಯಲ್ ಎಸ್ಟೇಟ್ ಒಳಗೆ ಹಾಕ್ತೀನಿ. ರೆಡ್ಡಿ ಅವ್ರೆ, ರಿಯಲ್ ಎಸ್ಟೇಟ್ ಅಂದ್ರೆ ಮನಿ ತಗೊಂಡು ಕುಂದ್ರೋದಲ್ಲ. ಚಲೋ ಏರಿಯಾದೊಳಗೆ ಒಂದ್ ಅಂಗಡಿ ತಗೋತೀನಿ, ಅಂಗಡಿಗೆ ಬಾಡಿಗೆ ಕೊಡ್ತೀನಿ, ಬಾಡಿಗೆ ಕೊಟ್ರೆ ರೆಂಟ್ ಬರ್ತೈತಿ, ಆ ರೆಂಟ್ 4ನೇ ಇನ್ಕಮ್ ಅಂತ ಕೌಂಟ್ ಮಾಡ್ಬೋದಲ್ಲ? ಹೌದು. ಈಗ ನೋಡ್ರಿ, ಈಜಿ ಐತ್ರಿ. ನಾನು ನೌಕರಿ ಮಾಡ್ತೀನಿ, ಪಾರ್ಟ್ ಟೈಮ್ ದೊಳಗೆ ಒಂದು ನೆಟ್ವರ್ಕ್ ಮಾರ್ಕೆಟ್ ಮಾಡಿದೆ, ಅದ್ರೊಳಗೆ ಬಂದಿದ್ದು ದುಡ್ಡನ್ನು ಶೇರ್ ಮಾರ್ಕೆಟ್, ಅದರಿಂದ ಬಂದಿದ್ದು ರಿಯಲ್ ಎಸ್ಟೇಟ್. ಈ ಪ್ರಕಾರ ಮಾಡಿ 1 ಇನ್ಕಮ್, 2 ಇನ್ಕಮ್, 3 ಇನ್ಕಮ್, 4 ಇನ್ಕಮ್ ಅನ್ನ ಇವತ್ತಿಗೂ ಮನಸ್ಸು ಮಾಡಿದ್ರೆ ನಾವು ಮಾಡ್ಲಿಕ್ಕೆ ಸಾಧ್ಯ. ಎಸ್ ಅಂತಿರೋ ನೋ ಅಂತಿರೋ? ಎಸ್ ಎಸ್. ಇದ ನೆಟ್ವರ್ಕ್ ಮಾರ್ಕೆಟ್ ನಮ್ಮ ಕಂಪನಿ ಮಾಡಿರ್ತಕ್ಕಂಥ ಕ್ರೌಡ್ ಫಂಡಿಂಗ್ ಯಾಕೆ ಆಗಿರಬಾರ್ದು? ಯಾಕೆ ಮಾಡಬಾರ್ದು? ಅದನ್ನ ಬೇಕಾದಷ್ಟು ಕಂಪನಿಗಳು ಇಲ್ಲ ತಿಳಂಗಿಲ್ಲ, ಇದನ್ನ ಯಾಕೆ ಮಾಡಬಾರ್ದು? ಹಂಗಾರೆ ಈಗ ಅದ್ರ ಬಗ್ಗೆ ಮಾತಾಡೋಣ. ಈಗ ಎರಡನೇದು, ಮತ್ತೆ ನಮ್ಮ ಕಂಪನಿ ಒಳಗೆ ನಾವೇನಿಗೆ ಹೊಸದಾಗಿ ಈ ಕ್ರೌಡ್ ಫಂಡಿಂಗ್ ಪದ್ಧತಿ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಾಕ್ತದೆ ಅಂತ ಹೇಳಿದ್ನಲ್ಲ, ಅದ್ರೊಳಗೆ ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ ಆಗ್ತೈತಿ. ಯಾವ್ದು ಸರ್? ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ ಆಗ್ತೈತಿ. ಈ ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ ನಾವು ಮಾಡೋ ಪದ್ಧತಿ ಯಾವ್ದಂದ್ರೆ P2P ಪದ್ಧತಿ ಪ್ರಕಾರ ನಾವು ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ ಮಾಡ್ತೀವಿ. ಆಮೇಲೆ ರೆಡ್ಡಿ ಅವ್ರೆ, ಈ P2P ಪದ್ಧತಿ ಅಂದ್ರೆ ನನಗೆ ಅರ್ಥ ಆಗ್ಲಿಲ್ಲ, ಸ್ವಲ್ಪ ಬಿಡಿಸಿ ಹೇಳ್ರಿ. ಈಗ ನಾನ್ ಮಾಡ್ತೀನಿ, ಈ P2P ಅಂದ್ರೆ ಏನಂತ ನಾನು ಬಿಡಿಸಿ ಹೇಳಕ್ ನಾ ಪ್ರಯತ್ನ ಮಾಡ್ತೀನಿ. ಈಗ ನಾವ್ ಎಷ್ಟೋ ಜನ ನೆಟ್ವರ್ಕ್ ಮಾರ್ಕೆಟ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿವಿ, ಹೌದಲ್ರಿ? ನಾವ್ ಇಲ್ಲಿವರೆಗೆ ನೆಟ್ವರ್ಕ್ ಮಾರ್ಕೆಟ್ ಅನ್ನ ಮಾಡಿದಾಗ ಅವ್ರು ಹೆಂಗ್ ಆಪರೇಟ್ ಮಾಡ್ತಿದ್ರು? ಅವರು ಅಂದ್ರ ಮೊದಲ ನಾವು ಪಬ್ಲಿಕ್ ಪಿ ಅಂದ್ರೆ ಪಬ್ಲಿಕ್, ನಾವು ಒಂದು ಕಂಪನಿ ಜಾಯ್ನ್ ಆಗ್ತಿದ್ವಿ, ಆ ಕಂಪನಿಯವರು ನಮಗ್ ಪ್ರತಿ ತಿಂಗಳ ಮತ್ತೆ ನಮ್ಗೆ ವಾಪಸ್ ನಮ್ಮ ಕಮಿಷನ್ ರೂಪದೊಳಗೆ ನಮಗ್ ದುಡ್ಡು ಕೊಡ್ತಿದ್ರು. ಅಂದ್ರೆ ಇದ್ರ ಅರ್ಥ, ನಮ್ಮ ಪಬ್ಲಿಕ್ ಜನ ಕಂಪನಿಗೆ ಬರ್ತಿತ್ತು, ಕಂಪನಿ ತನ್ನ ಅಕೌಂಟ್ ಇಂದ ವಾಪಸ್ ನಮಗೆ ಕಮಿಷನ್ ರೂಪದೊಳಗೆ ನಮಗ್ ದುಡ್ಡು ಕೊಡ್ತಿದ್ರು, ಹೌದಲ್ರಿ? ಈಗ ಇಲ್ಲಿ ಮಠ ಇಲ್ಲೇ ಪ್ರಾಬ್ಲಮ್ ಏನಾಗ್ತಿತ್ತು ಅಂದ್ರೆ, ಜನರಿಂದ ಕಂಪನಿಗೆ ದುಡ್ಡು ಈಜಿಯಾಗಿ ಬಂದು ಜಮಾ ಆಗ್ತಿತ್ತು, ಆದ್ರೆ ಕಂಪನಿದ ಹೊರಗಡೆ ಬರ್ಬೇಕಾದ್ರೆ ಇಲ್ಲೇ ಪ್ರಾಬ್ಲಮ್ ಆಗಿ ಈ ಜನರಿಗೆ ದುಡ್ಡು ಮುಟ್ತಿದ್ದಿಲ್ಲ. ಕಂಪನಿ ಕ್ಲೋಸ್ ಆಗೋದು, ಕಂಪನಿ ಓಡ್ ಹೋಗೋದು. ಇದ್ರಿ ನಮ್ಮ ವಿಶ್ವಾಸದ ಮೇಲೆ ಇಲ್ಲಿ ಲಕ್ಷಾಂತರ ಗಂಟ್ಲೆ ಜನ ಇನ್ವೆಸ್ಟ್ಮೆಂಟ್ ಮಾಡಲ್ಲ, ಅವ್ರಿಗೂ ನಮಗ ವಾದ ವಿವಾದ ಆಗ್ತಿತ್ತು. ಇದ ಕಾರಣಕ್ಕನೆ ಕಳೆದ 25-30 ವರ್ಷ ಆತ್ರ ನಮ್ಮ ನೆಟ್ವರ್ಕ್ ಮಾರ್ಕೆಟ್ ಬಂದು, ಈ 30 ವರ್ಷದೊಳಗೆ 1 ಕಂಪನಿ ಅಲ್ಲ, 10 ಕಂಪನಿ ಅಲ್ಲ, 100 ಕಂಪನಿ ಅಲ್ಲ, ಸಾವಿರಾರು ಕಂಪನಿಗಳು ಕ್ಲೋಸ್ ಆಗ್ಯಾವು. ಈ ಸಾವಿರಾರು ಕಂಪನಿ ನಂಬಿ ನಾವು ಏನು ಜನ ಜೀವಿಲ್ಲ, ನಾವು ಕೋಟಿ ಗಂಟ್ಲೆ ಜನ ಇವತ್ತ ಮರ್ಯಾದೆನ ಸಮಾಜದೊಳಗ ಮರ್ಯಾದೆ ಕಳ್ಕೊಂಡಿವಿ. ಎಸ್ ಅಂತಿರೋ ನೋ ಅಂತಿರೋ? ಇದಕ್ಕೆಲ್ಲ ಕಾರಣ
ಪಬ್ಲಿಕ್ ಅದು ದುಡ್ಡು ಮೊದಲು ಕಂಪನಿಗೆ ಬರ್ತಿತ್ತು, ಕಂಪನಿದ ಮತ್ತೆ ವಾಪಸ್ ಬರ್ತಿತ್ತು. ಈಗ ನಮ್ ಕಂಪನಿ ಏನ್ ಮಾಡಂದ್ರೆ ಈ ಮಧ್ಯದೊಳಗಿರ್ತಕ್ಕಂಥ ಕಂಪನಿಯನ್ನ ಅಳಕಿಸಿ ಬಿಟ್ಟಾರ. ಏನ್ ಮಾಡಾರ, ಡೈರೆಕ್ಟ್ ಆಗಿ ಇಲ್ಲಿ ಡೌನ್ಲೈನ್ಸ್ಗೆ ಮತ್ತೆ ಈ ವ್ಯಕ್ತಿಯಿಂದ ಡೈರೆಕ್ಟ್ ಆಗಿ ಈ ವ್ಯಕ್ತಿಗೆ ದುಡ್ಡು ಬರಬೇಕು. ಏನೈತಿ, ಯಾವುದೇ ವ್ಯಕ್ತಿ ಬೇಕಿದೆ ಜಾಯ್ನ್ ಆದ್ರೆ ಡೌನ್ಲೈನ್ ಟು ಅಪ್ಲೈನ್, ಡೌನ್ಲೈನ್ ಟು ಅಪ್ಲೈನ್, ಡೌನ್ಲೈನ್ ಟು ಅಪ್ಲೈನ್, ಡೌನ್ಲೈನ್ ಟು ಅಪ್ಲೈನ್, ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡ್ರ. ಇಲ್ಲಿ ನಡುವೆ ಕಂಪನಿ ಅನ್ನತಕ್ಕಂಥ ಇದಿತ್ತಲ್ಲ ಅದನ್ನ ಕಾಟ್ ಮಾಡಿಬಿಟ್ಟಾರ. ಈಗ ಯಾವಾಗ ನಮ್ಮ ದುಡ್ಡು ಡೈರೆಕ್ಟ್ ಆಗಿ ಒಂದ್ ವ್ಯಕ್ತಿಯಿಂದ ಡೈರೆಕ್ಟ್ ಆಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಬರ್ತೈತಿ, ಇಲ್ಲಿ ಕಂಪನಿ ಅನ್ನೋದು ಯಾವ್ದು ಇಲ್ಲ ಅಂದ್ಮೇಲೆ ಕಂಪನಿ ಏನ್ರ ಓಡೋಗಕ್ ಚಾನ್ಸ್ ಐತೇನು? ಇಲ್ಲ. ಕಂಪನಿ ಏನ್ರ ಮೋಸ ಮಾಡಕ್ ಚಾನ್ಸ್ ಐತೇನು? ಇಲ್ಲ. ಈ ಕಂಪನಿ ಮೇಲೆ ನಾಳೆ ನಾನು ನಂಬಿ ಸಮಾಜದೊಳಗೆ ಮರ್ಯಾದೆ ಕಳ್ಕೊಳಕ್ ಚಾನ್ಸ್ ಐತೇನು? ಚಾನ್ಸ್ ಇಲ್ಲ ಅಂದ್ಮೇಲೆ ಮರ್ಯಾದೆ ಕಳ್ಕೊಳ್ಳೋ ಪ್ರಶ್ನೆನ ಬರಂಗಿಲ್ಲ. ಇದಕ್ಕೆ ನಮ್ಮ ಕಂಪನಿ ಮಾಡ್ರೆ ಡೈರೆಕ್ಟ್ ಆಗಿ ನಮ್ದು ಏನೇ ಟ್ರಾನ್ಸಾಕ್ಷನ್ ಅಂದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ, ವ್ಯಕ್ತಿಯಿಂದ ವ್ಯಕ್ತಿಗೆ, ವ್ಯಕ್ತಿಯಿಂದ ವ್ಯಕ್ತಿಗೆ, ಕಂಪನಿಗಲ್ಲ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಇದಕ್ಕೆ ನಾವು P2P ಪದ್ಧತಿ ಅಂತ ಕರಿತೀವಿ. P2P ಪದ್ಧತಿ ಅಂದ್ರೆ ಏನಂತ ಗೊತ್ತಾತಲ್ಲ ಸರಿ? ಪರ್ಸನ್ ಟು ಪರ್ಸನ್. ಎಸ್, ಪಾಯಿಂಟ್ ಕ್ಲಿಯರ್ ಆಯ್ತು. ಹಾಗೆ ಎಲ್ಲ ಓಕೆ ಆಯ್ತು. ಈಗ ನನಗೆ ಮಾರ್ಕೆಟಿಂಗ್ ಪ್ಲಾನ್ ಹೇಳ್ರಿ ಅಂತ ಯಾರು ಹೇಳ್ತಾರ. ಈಗ ಏನ್ ಮಾಡ್ಬೇಕು, ನಾನು ಮಾರ್ಕೆಟಿಂಗ್ ಪ್ಲಾನ್ ಹೇಳ್ಬೇಕು. ನಿಮಗೆ ನನ್ನ ಕಂಪನಿದು ಮಾರ್ಕೆಟಿಂಗ್ ಪ್ಲಾನ್ ಅನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳೋಕ್ಕಿಂತ ಮೊದಲೇ ನೀವು ಈ ಕಂಪನಿಗೆ ಜಾಯಿನ್ ಆಗ್ಬೇಕಾಗ್ತೈತಿ. ಏನ್ ಮಾಡ್ಬೇಕಾಗ್ತದೆ ಸರ್? ಕಂಪನಿ ಜಾಯಿನ್ ಆಗ್ತೈತಿ. ಈಗ ಮತ್ತೊಂದು ಪ್ರಶ್ನೆ, ಸರ್ ನಾನು ಈ ಕಂಪನಿ ಜಾಯಿನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ? ಈಗ ನಾನು ಆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನೀವು ನಮ್ಮ ಕಂಪನಿಗೆ ಜಾಯಿನ್ ಆಗ್ಬೇಕಂದ್ರೆ ಏನ್ ಸರ್, ಯಾರಾದ್ರೂ ಆಗ್ಲಿ ನಮ್ಮ ಕಂಪನಿಗೆ ಜಾಯಿನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅದನ್ನ ಪದ್ಧತಿ ಈಗ ತಿಳ್ಕೊಳಕ್ ಪ್ರಯತ್ನ ಮಾಡೋಣಲ್ರಿ? ನಮ್ಮ ಕಂಪನಿ ಜಾಯಿನ್ ಆಗ್ಬೇಕಂದ್ರೆ ಮೊದಲೇ ನಾನ್ ಮಾಡ್ತೇನೆ ಸರ್, ಕಂಪನಿ ಜಾಯಿನ್ ಆಗ್ಬೇಕಂದ್ರೆ ಕಂಪನಿ ಅಕೌಂಟಿಗೆ ಇವತ್ತಿನಿಂದ $101 ಮೊದಲ ನಾನು ಡೊನೇಷನ್ ಕೊಡ್ಬೇಕಾಗ್ತೈತಿ. ಏನ್ ಮಾಡೋ ಸರ್, ಕಂಪನಿ $101 ಕೊಟ್ರೆ ಕಂಪನಿ ಪಿನ್ ಅನ್ನ ಕೊಡ್ತಾರ. ಆ ಪಿನ್ ಅನ್ನು ಕೊಟ್ಟ ನನ್ನ ಐಡಿನ ಲಾಗಿನ್ ಮಾಡಬಹುದು. ಏನ್ ಮಾಡಬಹುದು ಸರ್? ಲಾಗಿನ್ ಮಾಡಬಹುದು. ಲಾಗಿನ್ ಮಾಡಿದ್ಮೇಲೆ ಅಲ್ಲಿ ಏನ್ ಮಾಡ್ತಾರ, ಮತ್ತೇನ್ ಮಾಡ್ತೈತಿ, ಅದನ್ನ ಆಕ್ಟಿವೇಶನ್ ಮಾಡ್ಬೇಕಂದ್ರೆ ಈ ಸಂಬಂಧಪಟ್ಟಂತ ವ್ಯಕ್ತಿಗೆ ಮತ್ತೆ $300 ನಾವು ವ್ಯಕ್ತಿಯಿಂದ ವ್ಯಕ್ತಿಗೆ ಡೈರೆಕ್ಟ್ ಆಗಿ ಹಾಕ್ಬೇಕಾಗ್ತೈತಿ. ಏನ್ ಹಾಕ್ಬೇಕಂದ್ರೆ ಸರ್, ವ್ಯಕ್ತಿಯಿಂದ ವ್ಯಕ್ತಿಗೆ ಡೈರೆಕ್ಟ್ ಆಗಿ ನಾವು ಪೇಮೆಂಟ್ ಅನ್ನ ಕೊಡ್ಬೇಕಾಗ್ತೈತಿ. ಅಂದ್ರೆ ಈ ಪ್ರಕಾರ ಕಂಪನಿಗೆ ಪಿನ್ ಚಾರ್ಜ್ $101 ಕೊಟ್ಟೆ, ಆಮೇಲೆ ಆಕ್ಟಿವೇಶನ್ ಚಾರ್ಜ್ $300 ಕೊಟ್ಟೆ. ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಯ್ತು? $401. ಎಷ್ಟ ಸರ್ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಯ್ತು? $401. $401. ಈಗ $401 ಯಾವುದೇ ಒಂದ್ ವ್ಯಕ್ತಿ ಆಗ್ಲಿ ನಮ್ಮ ಕಂಪನಿ ಜಾಯ್ನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? $401 ಕೊಡ್ಬೇಕು. ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ ಸರ್? ಹೌದು. ಈಗ $401 ಕೊಟ್ಟ ಮೇಲೆ ಮುಂದೆ ಏನ್ ಮಾಡ್ಬೇಕು ಅದನ್ನ ಹೇಳೋನಲ್ಲ. ಈಗ ನೋಡ್ರಿ, $401 ಕೊಟ್ಟ ಮೇಲೆ ಮುಂದೆ ನಾನೇನ್ ಮಾಡ್ತೀನಿ, ಮಾರ್ಕೆಟಿಂಗ್ ಪ್ಲಾನ್ ಅನ್ನ ಇನ್ನೊಂದು ಬೇರೆ ಒಂದು ಸ್ಲೈಡ್ ಅನ್ನು ತೋರಿಸಿ ಮತ್ತೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕರೆಕ್ಟ್ ಆಗಿ ತಿಳ್ಕೊಡ್ರಿ. ಈಗ 400 ಇಲ್ಲಿ ಕ್ಲಿಯರ್ ಆಗಿ ತಿಳ್ಕೊಡ್ರಿ. ಈಗ ನಾನು ಮೊದಲೇ ಏನ್ ಮಾಡಿದೆ ಸರ್, ಈ ಕಂಪನಿಗೆ ಜಾಯ್ನ್ ಆಗ್ಬೇಕಾದ್ರೆ $401 ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಮೊದಲ ಕಂಪನಿ ಜಾಯ್ನ್ ಆದೆ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಈಗ ನಾನು ಕಂಪನಿ ಜಾಯ್ನ್ ಆದ್ಮೇಲೆ ಈಗ ನೋಡ್ರಿ, ಸಿಂಪಲ್ ಆಗಿ ಹೇಳ್ತೀನಿ, ಮೊದಲೇ ಇಲ್ಲೇ ಬಂದಿರತಕ್ಕಂಥ ವ್ಯಕ್ತಿಗಳು ಇಲ್ಲಿ ನಾನು ಈ ಕಂಪನಿಗೆ ನಾನು ಕಂಪನಿ ಜಾಯ್ನ್ ಆದ್ಮೇಲೆ ಡೈರೆಕ್ಟ್ ಆಗಿ 2 ಜನರಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು. ಏನ್ ಮಾಡ್ಬೇಕು ಸರ್? ಡೈರೆಕ್ಟ್ ಆಗಿ 2 ಜನರಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು. ಇಲ್ಲೇ ಡೈರೆಕ್ಟ್ ಆಗಿ 2 ಜನ ಇಂಟ್ರೊಡ್ಯೂಸ್ ಆಗ್ತಾರಲ್ಲ, ಇವ್ರೇನ್ ಮಾಡ್ತಾರ, ಕಂಪನಿಗೆ ಮೊದಲೇ $101 ಕೊಟ್ಟು ಪಿನ್ ತಗೊಂತಾರ. ಆಮೇಲೆ ಆ ಸಂಬಂಧಪಟ್ಟಂತ ವ್ಯಕ್ತಿಗೆ $300 ಕೊಟ್ಟು ಆಕ್ಟಿವೇಶನ್ ಮಾಡ್ಕೋತಾರ. ಈ ಪ್ರಕಾರ ನಮ್ಮ ಕಂಪನಿಗೆ ಯಾರೇ ಜಾಯ್ನ್ ಆದ್ರೂ $401 ಕೊಡ್ಬೇಕು. ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ ಸರ್? ಈಗ ಕ್ಲಿಯರ್ ಆದ್ಮೇಲೆ ಇಲ್ಲೇನ್ ಮಾಡಕ್ ಸರ್, ಇದ್ರಕ್ಕಿಂತ ನಾನು ವಾಪಸ್ ಏನ್ ಮಾಡ್ತೀನಿ, ನಂದ ಸ್ಲೈಡ್ ನೊಳಗ ತೋರಿಸ್ಬಿಡ್ತೀನಿ, ಕನ್ಫ್ಯೂಷನ್ ಬೇಡ. ಈ ಪ್ರಕಾರ ಈಗ ನಾನಂತೂ ಕಂಪನಿ ಜಾಯ್ನ್ ಆದ, ಹೌದಲ್ರಿ? ಈಗ ನಾನ್ ಮಾಡಿದೆ, ಕಂಪನಿ ಜಾಯ್ನ್ ಆಗ್ಬೇಕಾದ್ರೆ ಏನ್ ಮಾಡಿದೆ ಸರ್, ನಾನು ಇಲ್ಲಿ ಡೈರೆಕ್ಟ್ ಆಗಿ ಮೊದಲೇ $101 ಕಂಪನಿ ಕೊಟ್ಟೆ, $300 ನಾನು ಆಕ್ಟಿವೇಶನ್ ಕೊಟ್ಟೆ, $401 ಕೊಟ್ಟು ಕಂಪನಿ ಜಾಯ್ನ್ ಆದೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಾನು ಕಂಪನಿ ಜಾಯ್ನ್ ಆದ್ಮೇಲೆ ಈ ಕಂಪನಿಗೆ ನಾನು ಆದಷ್ಟು ಜಲ್ದಿ 2 ಜನರಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು. ಏನ್ ಮಾಡ್ಬೇಕು ಸರ್? ನಾನು 2 ಜನಕ್ಕೆ ಇಂಟ್ರೊಡ್ಯೂಸ್ ಮಾಡ್ಬೇಕು. ಇವ್ರು 2 ಜನ ಕಂಪನಿ ಜಾಯ್ನ್ ಆಗ್ಬೇಕಾದ್ರೆ ಏನ್ ಮಾಡ್ತಾರೆ ಹೇಳ್ರಿ? ಸೇಮ್ ಪ್ರೊಸೀಜರ್. $101 ಕಂಪನಿಗೆ ಕೊಡ್ತಾರ, $300 ಆಕ್ಟಿವೇಶನ್ ಚಾರ್ಜ್. ಇವ್ರಾದ್ರೂ ಸಹಿತ ಏನ್ ಮಾಡ್ತಾರ ಸರ್? $401 ಕೊಟ್ಟು ಕಂಪನಿ ಜಾಯ್ನ್ ಆಗ್ತಾರ. ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ? ಆಮೇಲೆ ಈಗ ಏನಿತ್ರಿ ಇನ್ನೊಂದು ಪಾಯಿಂಟ್, ಈಗ ನಾನು ಸ್ಟಾರ್ಟಿಂಗ್ ದೊಳಗೆ 2 ಜನ ಇಂಟ್ರೊಡ್ಯೂಸ್ ಮಾಡ್ತೀನಲ್ರಿ, ಆ 2 ಜನರಿಂದ ನನಗೆ ಯಾವುದೇ ತರದ ಇನ್ಕಮ್ ಬರಂಗಿಲ್ಲ. ಏನ್ ಸರ್? ನನಗೆ ಯಾವುದೇ ತರದ ಇನ್ಕಮ್ ಬರಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು?
ಅಲ್ಲ ಸರ್, ಬೇರೆ ಕಂಪನಿ ಒಳಗೆ ನಾನು ಕಂಪನಿ ಜಾಯ್ನ್ ಮೇಲೆ ನಾನು ಒಂದ್ ಮಾಡಿದ್ರೆ 2 ಜನ ಮಾಡಿದ್ರೆ ನಾನು ಇನ್ಕಮ್ ಬರ್ತೈತಿ, ಆದ್ರೆ ಇಲ್ಲೇ ಬರಂಗಿಲ್ಲ ಅಂತಿರಲ್ಲ. ಹಂಗಾರೆ ನಮಗೆ ಯಾವಾಗ ಇನ್ಕಮ್ ಸ್ಟಾರ್ಟ್ ಆಗ್ತೈತಿ ಇದೊಂದು ಪ್ರಶ್ನೆ ಬರ್ತಿತ್ತಲ್ಲ. ಈಗ ನಾನ್ ಮಾಡ್ತೀನಿ ನಿಮಗೆ ಮಾರ್ಕೆಟಿಂಗ್ ಪ್ಲಾನ್ ಅನ್ನ ಈಗ ನಾನು ಸ್ಟಾರ್ಟ್ ಮಾಡ್ತೀನಿ, ಆಗ್ಬೋದಲ್ಲ ಸರ್? ಹೌದು. ಹಾ, ಈಗ ನೋಡ್ರಿ, ನಾನು ಕಂಪನಿ ಜಾಯ್ನ್ ಆದೆ ಎಲ್ಲೇ ಸಾರಿ ನಾನು ಕಂಪನಿ ಜಾಯ್ನ್ ಆದೆ, ಹೌದಲ್ರಿ? ನಾನು ಕಂಪನಿ ಜಾಯ್ನ್ ಹಾಕರೆ 401 ರೂಪಾಯಿ ಕೊಟ್ಟು ಕಂಪನಿ ಜಾಯ್ನ್ ಆಗಿನಿ. ಪಾಯಿಂಟ್ ಕ್ಲಿಯರ್ ಆತಲ್ಲ? ನಾನೇನ್ ಮಾಡೀನಿ, 2 ಜನರಿಗೆ ಇಂಟ್ರೊಡ್ಯೂಸ್ ಮಾಡೀನಿ. ಈ 2 ಜನರಿಂದ ನನಗೆ ಯಾವುದೇ ತರದ ಇನ್ಕಮ್ ಬರಂಗಿಲ್ಲ. ಆದ್ರೆ ಈಗ ನಾನು ಡೈರೆಕ್ಟ್ ಆಗಿ ಕಂಪನಿ ಜಾಯ್ನ್ ಆದೆ, ನಾನು 2 ಜನರಿಗೆ ಇಂಟ್ರೊಡ್ಯೂಸ್ ಮಾಡಿದೆ. ಇವರು 4 ಜನ ಮಾಡ್ತಾರೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈ 4 ಜನ ಜಾಯ್ನ್ ಆಗ್ಬೇಕಾದ್ರೆ ಏನ್ ಮಾಡ್ತಾರ ಅಂದ್ರೆ, ಕಂಪನಿಗೆ ನನ್ನಂಗ 101 ರೂಪಾಯಿ ಕೊಡ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಇನ್ನು ಬಾಕಿದ ಆಕ್ಟಿವೇಶನ್ ಚಾರ್ಜ್ ಇದು 300 ರೂಪಾಯಿ ಐತಲ್ಲ. ಈ 4 ಜನ ಏನ್ ಮಾಡ್ತಾರ, ಡೈರೆಕ್ಟ್ ಆಗಿ ಅವ್ರ ಸೆಕೆಂಡ್ ಅಪ್ಲೈನ್ ಆಗಿರ್ತಕ್ಕಂಥ ನನ್ನ ಅಕೌಂಟ್ಗೆ ಹಾಕ್ತಾರ. ಏನ್ ಮಾಡ್ತಾರ, ಇವ್ರ ಅಪ್ಲೈನ್ ಆಗಿರ್ತಕ್ಕಂಥ ಸೆಕೆಂಡ್ ಅಪ್ಲೈನ್ ಆಗಿರ್ತಕ್ಕಂಥ ನನ್ನ ಅಕೌಂಟಿಗೆ ದುಡ್ಡು ಹಾಕ್ತಾರ. ಈ ಪ್ರಕಾರ ನನ್ನ ಸೆಕೆಂಡ್ ಲೆವೆಲ್ ಆಗಿರ್ತಕ್ಕಂಥ ವ್ಯಕ್ತಿಗಳು 4 ಜನ ಒಂದೊಂದು ವ್ಯಕ್ತಿ 300 ರೂಪಾಯಿದಂಗೆ ನನ್ನ ಅಕೌಂಟ್ಗೆ ಹಾಕಿದ್ರೆ ನನ್ನ ಅಕೌಂಟಿಗೆ ಜಮಾ ಎಷ್ಟಾತ್ ಸರ್? 1200 ರೂಪಾಯಿ. ಕ್ಲಿಯರ್ ಆತ್ರಿ? ಈಗ 1200 ರೂಪಾಯಿ ಬಂದ್ಮೇಲೆ ನಾನ್ ಮಾಡ್ತೀನಿ, ಅದ್ರೊಳಗೆ ಮತ್ತೆ 600 ರೂಪಾಯಿ ಕೊಟ್ಟು ಏನ್ ಮಾಡ್ತೀನಿ ಸರ್, ಮತ್ತೆ 600 ರೂಪಾಯಿ ರೀಇನ್ವೆಸ್ಟ್ಮೆಂಟ್ ಮಾಡಿ ಈ ಸರಿ ನಾನು 3ನೇ ಪ್ರಮೋಷನ್ ತಗೊಂತೀನಿ. ಎಷ್ಟನೇ ಪ್ರಮೋಷನ್ ಸರ್? 3ನೇ ಪ್ರಮೋಷನ್. ಈಗ 3ನೇ ಪ್ರಮೋಷನ್ ತಗೊಂಡ ಮೇಲೂ ಇನ್ನು ನನ್ನ ಅಕೌಂಟ್ಗೆ ಎಷ್ಟು ಉಳಿತು? ಇನ್ನು 600 ರೂಪಾಯಿ. ಈ 600 ರೂಪಾಯಿ ನನಗೇನ್ ಉಳಿತಿತ್ತಲ್ಲ, ಇದು ನಾನು ಖರ್ಚು ಮಾಡ್ಲಿಕ್ಕೆ ಸಿಗ್ತಕ್ಕಂಥ ದುಡ್ಡು. ಇದು ನಂದ ಪ್ರಮೋಷನ್ ಹೋತು. ಈಗ ನಾನು 600 ರೂಪಾಯಿ ಕೊಟ್ಟು 3ನೇ ಪ್ರಮೋಷನ್ ತಗೊಂಡೆ ಅಂತ ಹೇಳಿದ್ರಿ, ಹೌದಲ್ಲ? ಇದರ ಅರ್ಥ ನಾನು ಈ ಕಂಪನಿ ಒಳಗೆ ನಾನು ಈಗೇನು ಕಂಪನಿ ಐತಿಲ್ರಿ, ಈ ಕಂಪನಿ ಒಳಗೆ ನಾನು 3rd ಪೊಸಿಷನ್ ಒಳಗದೀನಿ. ಯಾವ ಪೊಸಿಷನ್ ಒಳಗದೀನಿ? 3rd ಪೊಸಿಷನ್. ಈಗ 3rd ಪೊಸಿಷನ್ ಅದ ಅರ್ಥ ನಾನು 3ನೇ ಲೆವೆಲ್ನಾಗ ಬರ್ತಕ್ಕಂಥ, ಮೊದಲು ನಾನು 2 ಇಂಟ್ರೊಡ್ಯೂಸ್ ಮಾಡಿದೆ, ಇವ್ರು 2 4, ಇದು 2ನೇ, ಇದು ಫಸ್ಟ್ ಸ್ಟೆಪ್, ಇದು 2ನೇ ಸ್ಟೆಪ್. ಇಲ್ಲಿ 3ನೇ ಸ್ಟೆಪ್ ನೊಳಗೆ ಈ 4 8 ಜನ ಬರ್ತಾರಲ್ಲ, ಈ 8 ಜನ ಈ ಸರಿ ನನಗೆ 8 ಜನ. ಈ 8 ಜನರಿಂದ ಈಗ ನಾನು 8 ಜನ ಏನ್ ಮಾಡ್ತಾರೆ ಅಂದ್ರೆ, ಈಗ ನಾನೇಂಗ 600 ರೂಪಾಯಿ ಕೊಟ್ಟು ಪ್ರಮೋಷನ್ ತಗೊಂಡಲ್ಲ, ಹಂಗ ಈ 8 ಜನ 600 ರೂಪಾಯಿ ಕೊಡ್ತಾರ. ಯಾರಿಗೆ? ನನಗ ಕೊಡ್ತಾರ. ಯಾಕೆ ಹೇಳಿ ಸರ್, ನನಗೆ ಯಾಕೆ ಕೊಡ್ತಾರ? ಈಗ ನಾನು 3ನೇ ಪ್ರಮೋಷನ್ ತಗೋಬೇಕಾದ್ರೆ ಇದು ಅವ್ರಿಗೆ ಪ್ರಮೋಷನ್ ಕೊಡೋ ಅಧಿಕಾರ ನನ್ನ ಹತ್ರ ಐತಿ. ಅದಕ್ಕೆ ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಾನಾದ್ರೂ 600 ರೂಪಾಯಿ ಕೊಟ್ಟು 3ನೇ ಪ್ರಮೋಷನ್ ತಗೊಂಡೆ ಅಂತ ಹೇಳಿದ್ರಿ, ಹೌದಾ? ನಾನು 600 ರೂಪಾಯಿ ಕೊಡ್ತೀನಲ್ಲ, ಆ 600 ರೂಪಾಯಿ ಯಾರಿಗ ಹೋಗ್ತೈತಿ? ನನ್ನ 3rd ಅಪ್ಲೈನ್ ಹೋಗ್ತೈತಿ. ಯಾರಿಗೆ? ನಾನು ಪ್ರಮೋಷನ್ ತಗೋಬೇಕಾದ್ರೆ ನನ್ನ 3rd ಅಪ್ಲೈನ್ ಹೋಗ್ತೈತಿ. ಅದೇ ಪ್ರಕಾರ ಈ 8 ಜನರಿಗೆ 3ನೇ ಅಪ್ಲೈನ್ ಯಾರು? ನಾನು. ಅದಕ್ಕೆ ಇವ್ರು ಏನ್ ಮಾಡ್ತಾರ, ಪ್ರತಿಯೊಬ್ರು ಪ್ರತಿಯೊಂದು ವ್ಯಕ್ತಿ 600 ರೂಪಾಯಿ ಯಾರ ಅಕೌಂಟಿಗೆ ಹಾಕ್ತಾರ? ನನ್ನ ಅಕೌಂಟಿಗೆ ಹಾಕ್ತಾರ. ಯಾಕಂದ್ರೆ 8 ಜನರಿಗೆ 3ನೇ ಅಪ್ಲೈನ್ ನಾನು. ಈ ಪ್ರಕಾರ 8 ಜನ ಒಂದೊಂದು ವ್ಯಕ್ತಿ 800 ರೂಪಾಯಿ ಅಂದ್ರೆ 8 48. ಈಗ ನನಗೆ 3ನೇ ಲೆವೆಲ್ ಇನ್ಕಮ್ ಎಷ್ಟಾಗ್ತೈತಿ? 4800 ರೂಪಾಯಿ. ಈಗ 4800 ರೂಪಾಯಿದೊಳಗೆ ನಾ ಏನ್ ಮಾಡ್ಬೇಕು ಸರ್? ಮೊದಲ 2000 ರೂಪಾಯಿ ರೀಇನ್ವೆಸ್ಟ್ಮೆಂಟ್ ಮಾಡಿ ಏನ್ ಮಾಡ್ಬೇಕು ಸರ್? 2000 ರೂಪಾಯಿ ರೀಇನ್ವೆಸ್ಟ್ಮೆಂಟ್ ಮಾಡಿ ಈ ಸರಿ ನಾನು 4ನೇ ಪ್ರಮೋಷನ್ ತಗೊಂತೀನಿ. ರೆಡ್ಡಿ ಅವ್ರೆ, ಎಷ್ಟನೇ ಪ್ರಮೋಷನ್ ತೊಗೊಳಕ್ತೀನಿ? 4ನೇ ಪ್ರಮೋಷನ್. ಇದರ ಅರ್ಥ ನಾನು ಕೊಡ್ತಕ್ಕಂತ ದುಡ್ಡು ಯಾರಿಗ ಹೋಗ್ತೈತಿ ಸರಿ? ನನ್ನ 4ನೇ ಅಪ್ಲೈನ್ಗೆ ಹೋಗ್ತೈತಿ. ಯಾರಿಗ ಹೋಗ್ತೈತಿ ಸರ್? 4ನೇ ಅಪ್ಲೈನ್. ನಾ ಎಷ್ಟನೇ ಪ್ರಮೋಷನ್ ತಗೋತೀನಿ ಅಷ್ಟನೇ ಅಪ್ಲೈನ್ ಹೋಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಈಗ ನಾನು 4ನೇ ಅಪ್ಲೈನ್ ಹೋದ್ಮೇಲೆನು ನನಗೆ ಇನ್ಕಮ್ ಆಗಿದ್ದು 4800. ಅದ್ರ 2000 ತಂದ್ರೆ ಇನ್ನೂ ಪಾಕೆಟ್ಗೆ 2800 ರೂಪಾಯಿ ಉಳಿತು. ಇದ್ರ ಜೊತೆಗೆ ಈಗ ನಾನೇನ್ ಮಾಡಿದೆ? 4ನೇ ಪ್ರಮೋಷನ್ ತಗೊಂಡೆ, ಹೌದಲ್ರಿ? ಇದರ ಅರ್ಥ ನಾನು 4ನೇ ಅಪ್ಲೈನ್ ಆದಂಗನ, ಹೌದಲ್ರಿ? ಈಗ 4ನೇ ಲೆವೆಲ್ ಒಳಗೆ 16 ಜನ ಬಂದಾರ. ಈ 16 ಜನರಿಗೆ 4ನೇ ಅಪ್ಲೈನ್ ಯಾರು? ನಾನು. ಈ 16 ಜನ ಇನ್ ಫ್ಯೂಚರ್ದೊಳಗೆ 2000 ರೂಪಾಯಿ ಕೊಟ್ಟು ಅವರು 4ನೇ ಪ್ರಮೋಷನ್ ತಗೊಂತಾರ. ಎಷ್ಟು? 4ನೇ ಪ್ರಮೋಷನ್ ತಗೋಬೇಕಾದ್ರೆ 4ನೇ ಅಪ್ಲೈನ್ ಆಗಿರ್ತಕ್ಕಂತ ನನ್ನ ಅಕೌಂಟಿಗೆ ದುಡ್ಡು ಹಾಕ್ತಾರ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಈ ಪ್ರಕಾರ ಈಗ ನನಗೇನಾಗ್ತೈತಿ, ಒಂದ್ ವ್ಯಕ್ತಿ ಇಲ್ಲಿ ಎಷ್ಟು ಜನ ಅದ್ರ ಸರ್? 4ನೇ ಲೆವೆಲ್ನಾಗ 16 ಜನ. ಒಂದ್ ವ್ಯಕ್ತಿ 2000 ರೂಪಾಯಿ ಅಂದ್ರೆ ನನ್ನ ಅಕೌಂಟಿಗೆ ಟೋಟಲಿ 32,000 ರೂಪಾಯಿ ಬಿತ್ತು, ಹೌದಲ್ರಿ? ಈ 32,000 ರೂಪಾಯಿದೊಳಗೆ ನಾ ಏನ್ ಮಾಡಕ್ ಹೇಳ್ರಿ? ಮೊದಲ 4,000 ರೂಪಾಯಿ ರೀಇನ್ವೆಸ್ಟ್ಮೆಂಟ್ ಮಾಡಿ. ಎಷ್ಟು ಸರ್? 4,000 ರೂಪಾಯಿ ರೀಇನ್ವೆಸ್ಟ್ಮೆಂಟ್ ಮಾಡಿ ಈ ಸರಿ ನಾನು 5ನೇ ಪ್ರಮೋಷನ್ ತಗೊಂತೀನಿ. ಎಷ್ಟನೇ ಪ್ರಮೋಷನ್ ಸರ್?
5ನೇ ಪ್ರಮೋಷನ್. ಈಗ 5ನೇ ಪ್ರಮೋಷನ್ ಅರ್ಥ ನಾನು ಪ್ರಮೋಷನ್ ಸಲುವಾಗಿ ಕೊಡ್ಬೇಕಾಗಿರ್ತಕ್ಕಂಥ 4,000 ರೂಪಾಯಿ ಯಾರಿಗ್ ಹೋಗ್ತೈತಿ? 5ನೇ ಅಪ್ಲೈನ್ ಐದನೇ ಅಕೌಂಟ್ apply. ಕಂಪನಿಗೆ ಹಾಕಂಗಿಲ್ಲ. ನಾನು ಏನಿತ್ತು ಪ್ರಮೋಷನ್ ತಗೊಳ್ತಕ್ಕಂಥ ವ್ಯಕ್ತಿ, ಪ್ರಮೋಷನ್ ಕೊಡ್ತಕ್ಕಂಥ ವ್ಯಕ್ತಿ ಇವರೇ ಡೈರೆಕ್ಟ್ ಆಗಿ P2P ಪದ್ಧತಿ ಅಂತ ಹೇಳೋದು, ಇದಕ್ಕೆ ಕಂಪನಿಗೆ ಹೋಗಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಈಗ ನಾನು 5ನೇ ಪ್ರಮೋಷನ್ ತಗೊಂಡ್ಮೇಲೆನು ಇನ್ನು ನನ್ನ ಅಕೌಂಟ್ನಾಗ ಎಷ್ಟು ಉಳಿಸ್ತಾರೆ? ನನಗೆ ಟೋಟಲಿ 32,000 ರೂಪಾಯಿ ಇನ್ಕಮ್ ಆತು. 4,000 ರೂಪಾಯಿ ಹೋದ್ರೆ ಈ 3ನೇ ಲೆವೆಲ್ನಾಗ ನನಗೆ ಎಷ್ಟು ಸರ್? 28,000 ರೂಪಾಯಿ ಪಾಕೆಟ್ಗೆ ಉಳಿತು. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್. ಈಗ ನಾನು 5ನೇ ಪ್ರಮೋಷನ್ ತಗೊಂಡೆ ಅಂತ ಹೇಳಿದ್ರಿ. ಇದರ ಅರ್ಥ ಈಗ 5ನೇ ಪ್ರಮೋಷನ್ ತಗೊಂಡು ಯಾವ ದಿನ ತಗೊಂತೀನಿ ಆ ದಿನ ಈ ಟೀಮಿಗೆ ನಾನು 5ನೇ ಅಪ್ಲೈನ್ ಆದಂಗೆ. ಈಗ 5ನೇ ಲೆವೆಲ್ ಒಳಗೆ 32 ಜನ, ಈ 32 ಜನರಿಗೆ 5th ಅಪ್ಲೈನ್ ಯಾರು? ನಾನು. ಈ 32 ಜನ ಇನ್ನು ಫ್ಯೂಚರ್ ದೊಳಗೆ 4,000 ರೂಪಾಯಿ ಕೊಟ್ಟು, ಎಷ್ಟು ಸರ್? 4,000 ರೂಪಾಯಿ ಕೊಟ್ಟು 5ನೇ ಪ್ರಮೋಷನ್ ತಗೋಬೇಕಂದ್ರೆ ಆ ದುಡ್ಡು ಡೈರೆಕ್ಟ್ ಆಗಿ 5ನೇ ಅಪ್ಲೈನ್ ಆಗಿರ್ತಕ್ಕಂಥ ನನಗೆ ಬರ್ತೈತಿ. ಈ ಪ್ರಕಾರ 32 ಜನ ಒಂದೊಂದು ವ್ಯಕ್ತಿ 4,000 ರೂಪಾಯಿ ಅಂದ್ರೆ ನನ್ನ ಅಕೌಂಟಿಗೆ ಟೋಟಲಿ ಎಷ್ಟು ಜಮಾ ಆಗ್ತೈತಿ? 1,28,000. ಈಗ ನಾನ್ ಮಾಡ್ತೀನಿ 1,28,000 ರೂಪಾಯಿದೊಳಗೆ ಮೊದಲ 8,000 ರೂಪಾಯಿ ರೀಇನ್ವೆಸ್ಟ್ಮೆಂಟ್ ಮಾಡಿ. ಎಷ್ಟು ಸರ್? 8,000 ರೂಪಾಯಿ ರೀಇನ್ವೆಸ್ಟ್ಮೆಂಟ್ ಮಾಡಿ ಈ ಸರಿ ನಾನು 6ನೇ ಪ್ರಮೋಷನ್ ತಗೊಂತೀನಿ. ಎಷ್ಟನೇ ಪ್ರಮೋಷನ್ ಸರ್? 6ನೇ ಪ್ರಮೋಷನ್. ಇದರ ಅರ್ಥ ನಾನು ಕೊಡ್ಬೇಕಾಗಿರ್ತಕ್ಕಂಥ 8,000 ರೂಪಾಯಿ ನಾನು ಕಂಪನಿಗೆ ಕಳ್ಸಂಗಿಲ್ಲ, ಡೈರೆಕ್ಟ್ ಆಗಿ ನನ್ನ 6ನೇ ಅಪ್ಲೈನ್ ಆಗಿರ್ತಕ್ಕಂಥ ವ್ಯಕ್ತಿ ಕಳ್ಸಿನಿ. ಯಾಕೆ ಹೇಳ್ರಿ? ಯಾಕಂದ್ರೆ P2P ಟ್ರಾನ್ಸಾಕ್ಷನ್ ಇರೋದಕ್ಕೆ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಓಕೆ. ಈಗ ನಾನು 6ನೇ ಪ್ರಮೋಷನ್ ತಗೊಂಡೆ ಅಂತ ಹೇಳಿದ್ರಿ, ಹೌದಲ್ರಿ? ಈಗ ನಾನು ಎಷ್ಟನೇ ಪ್ರಮೋಷನ್ ತಗೊಂಡೆ? 6ನೇ ಪ್ರಮೋಷನ್ ತಗೊಂಡೆ. ಇದರ ಅರ್ಥ ನಾನು ಈಗ ನನ್ನ ಟೀಮ್ನೊಳಗೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ 6ನೇ ಅಪ್ಲೈನ್ ಆದಂಗೆ. ಈಗ 6ನೇ ಅಪ್ಲೈನ್ ಒಳಗೆ ಹೊಸಬ್ರು ಎಷ್ಟು ಜನ ಜಾಯ್ನ್ ಆಗ್ತಾರೆ ಸರ್? ಈಗ 32 ಜನ ಅದಲ್ಲ, 32 ಜನ 2 ಜನ ಅಂದ್ರೆ ಹೊಸದಾಗಿ 64 ಜನ. ಈ 64 ಜನರಿಗೆ 6th ಅಪ್ಲೈನ್ ನಾನು. ಈ 64 ಜನ ಇನ್ನು ಫ್ಯೂಚರ್ ದೊಳಗೆ 6ನೇ ಪ್ರಮೋಷನ್ ತಗೋಬೇಕಾದ್ರೆ 8,000 ರೂಪಾಯಿ ಕೊಡ್ತಾರ. 8,000 ರೂಪಾಯಿ ಕೊಟ್ಟು ಎಷ್ಟನೇ ಪ್ರಮೋಷನ್ ತಗೊಂತಾರ ಸರ್? 6ನೇ ಪ್ರಮೋಷನ್. ಆ 6ನೇ ಪೊಸಿಷನ್ ಒಳಗೆ ಯಾರದಾರ? ನಾನು ಅದೀನಿ. ಅಂದ್ರೆ ಇವ್ರು 8,000 ರೂಪಾಯಿ ನನ್ನ ಅಕೌಂಟಿಗೆ ಹಾಕ್ತಾರ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆಯ್ತು? ಈ ಪ್ರಕಾರ ಇಲ್ಲಿ 64 ಜನ ಒಂದೊಂದು ವ್ಯಕ್ತಿ 8,000 ರೂಪಾಯಿ ಅಂದ್ರೆ ನಂದು ಟೋಟಲಿ ನನ್ನ ಅಕೌಂಟಿಗೆ ಜಮಾ ಎಷ್ಟಾಯ್ತು? 5,12,000 ರೂಪಾಯಿ. ಯಾವಾಗ ನಂದು 5,12,000 ರೂಪಾಯಿ ಇರ್ತಿಲ್ಲ ಅದ್ರೊಳಗೆ ನಾ ಏನ್ ಮಾಡ್ತೀನಿ? 16,000 ರೂಪಾಯಿ ರೀಇನ್ವೆಸ್ಟ್ಮೆಂಟ್ ಮಾಡಿ. ಎಷ್ಟು ಸರ್? 16,000 ರೂಪಾಯಿ ರೀಇನ್ವೆಸ್ಟ್ಮೆಂಟ್ ಮಾಡಿ 7ನೇ ಪ್ರಮೋಷನ್ ತಗೊಂತೀನಿ. ಎಷ್ಟನೇ ಪ್ರಮೋಷನ್ ತಗೊಂತೀರಿ ಸರ್? 7ನೇ ಪ್ರಮೋಷನ್. ಈಗ ನಾನು 7ನೇ ಪ್ರಮೋಷನ್ ತಗೋಬೇಕಾದ್ರೆ 16,000 ರೂಪಾಯಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಕೋ. ಅದನ್ನ ಯಾರ ಅಕೌಂಟ್ಗೆ ಹಾಕ್ತೀನಿ? ಡೈರೆಕ್ಟ್ ಆಗಿ 7ನೇ ಅಪ್ಲೈನಿಗೆ ಯಾರು ಇರ್ತಾರ ಅವ್ರಿಗೆ. ಸರ್ ನನ್ ಮತ್ತೊಂದು ಪ್ರಶ್ನೆ, ಈಗ ನಾನು 16,000 ರೂಪಾಯಿ ನೀವು 7ನೇ ಅಪ್ಲೈನಿಗೆ ಹಾಕಂತ ಹೇಳಿದ್ರಿ. ಆ 7ನೇ ಅಪ್ಲೈನ್ ಅಂತ ಯಾರಂತ ನನಗೆ ಹೆಂಗ್ ಗೊತ್ತಾಗ್ತದೆ? ನಾನು 7ನೇ ಮುಂದೆ ಅಲ್ಲೇ ಕ್ಲಿಕ್ ಮಾಡಿದ ಕೂಡಲೇ ಆ 7ನೇ ಅಪ್ಲೈನ್ ಈಗ ನಾನು 16,000 ರೂಪಾಯಿ ಯಾರಿಗೆ ಕೊಡ್ಬೇಕು ಅವ್ರದ್ದೆಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರ್, ಆಮೇಲೆ ಅವ್ರದ್ದು ಗೂಗಲ್ ಪೇ ನಂಬರ್ ಎಲ್ಲಾ ಡೀಟೇಲ್ ಇರ್ತೈತಿ. ಆ ಡೀಟೇಲ್ ನೋಡಿ ಅವ್ರಿಗೆ ನಾ ಡೈರೆಕ್ಟ್ ಆಗಿ ಕಳಿಸಬೇಕು. ಪಾಯಿಂಟ್ ಕ್ಲಿಯರ್ ಆತಲ್ಲ? ಈ ಪ್ರಕಾರ ನಾನು 7ನೇ ಪ್ರಮೋಷನ್ ತಗೊಂಡೆ, ಹೌದಲ್ರಿ? ಈಗ 7ನೇ ಪ್ರಮೋಷನ್ ತಗೊಂಡೆ, ಹೌದಲ್ರಿ ಸರ್? ಈ ಪ್ರಕಾರ ನಾನೇನ್ ಮಾಡ್ತೀನಿ ಅಂದ್ರೆ ಇಲ್ಲೇ ಪ್ರತಿಯೊಂದು ಲೆವೆಲ್ನಾಗ ಈಗ ನೋಡ್ರಿ, ಇಲ್ಲಿ ನಾನು ಶಾರ್ಟ್ ಕಟ್ ನಾಗ ಹೇಳ್ತೀನಿ. ನಾನು ಈ ಕಂಪ್ನಿಗೆ ಜಾಯ್ನ್ ಆದೆ, 2 ಜನರಿಗೆ ಇಂಟ್ರೆಸ್ಟ್ ಮಾಡಿದೆ. 2 ಜನರಿಂದ ನನಗೇನ್ ಸಿಗ್ಲಿಲ್ಲ. 2ನೇ ಲೆವೆಲ್ಗೆ 4 ಜನ ಅವ್ರದ್ದು ಪ್ರಮೋಷನ್ ತಗೊಂಡು ನನ್ನ ಪಾಕೆಟ್ ಉಳಿದಿದ್ದಷ್ಟು 600 ರೂಪಾಯಿ. ಅದೇ ಪ್ರಕಾರ 3ನೇ ಲೆವೆಲ್ನಾಗೆ 8 ಜನ ಪ್ರಮೋಷನ್ ಹೋಗಿ ನನ್ನ ಪಾಕೆಟ್ ಗೆಲ್ಸಿ ಉಳಿದಿದ್ದು 2,800 ರೂಪಾಯಿ. ಈಗ 4ನೇ ಲೆವೆಲ್ ಒಳಗೆ 28,000 ರೂಪಾಯಿ, 5ನೇ ಲೆವೆಲ್ ಒಳಗೆ 1,20,000 ರೂಪಾಯಿ, 6ನೇ ಲೆವೆಲ್ ಒಳಗೆ ಈಗ ಜಸ್ಟ್ ನೋಡಿದ್ರಿ ನೀವು ಎಷ್ಟು? 5,12,000 ರೂಪಾಯಿದೊಳಗೆ 16,000 ಹೋದ್ರೆ 4,96,000 ರೂಪಾಯಿ. ಎಷ್ಟನೇ ಲೆವೆಲ್ ಸರ್? 6ನೇ ಲೆವೆಲ್. ಇದ ಪ್ರಕಾರ 7ನೇ ಲೆವೆಲ್ಗೆ ಎಷ್ಟು ಉಳಿತೈತಿ? 20 ಲಕ್ಷ. ನಾವು ಶಾರ್ಟ್ ಕಟ್ ಆಗಿ ಹೇಳ್ತೀನಿ, ಯಾಕಂದ್ರೆ ಮತ್ತೆ ರಿಪೀಟ್ ಮಾಡಕ್ ಆಗಂಗಿಲ್ಲ. ಏನು ಶಾರ್ಟ್ ಕಟ್ ಆಗಿ ಹೇಳೋ ಡೀಟೇಲ್ ಆಗಿ ಹೇಳಿ ಸರ್? ಶಾರ್ಟ್ ಕಟ್ ಆಗಿ ಏನು ಪ್ರಾಬ್ಲಮ್ ಇಲ್ಲ. ಈಗ ನಿಮ್ಗೆ ಇನ್ನು ಮಟ್ಟ ಅಂತ ಹೇಳಿನಿ. ಇದ ಪ್ರಕಾರ 7ನೇ ಲೆವೆಲ್ನಾಗ 20 ಲಕ್ಷ, 8ನೇ ಲೆವೆಲ್ನಾಗ 81 ಲಕ್ಷ, 9ನೇ ಲೆವೆಲ್ನಾಗ 3,20,00,000 ಲಕ್ಷ. ಸರ್ ನಾ ಹೇಳ್ತೀನಿ ಇನ್ನೊಂದ್ಸರಿ ತಿಳ್ಕೊಳ್ರಿ. 6ನೇ ಲೆವೆಲ್ಗೆ ಎಷ್ಟು ಇನ್ಕಮ್ ಬಂತು? ನೀವ್ ಹೇಳಿ ಸರ್? 4,96,000 ರೂಪಾಯಿ. ಅದೇ ಪ್ರಕಾರ 7ನೇ ಲೆವೆಲ್ನಾಗ ನಾನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರೆ ನನ್ನ ಅಕೌಂಟ್ಗೆ ಎಷ್ಟು ಬೀಳ್ತದೆ ಸರ್? ಪ್ರಮೋಷನ್ ಬಿಟ್ಟು 20,16,000 ರೂಪಾಯಿ. ಎಷ್ಟನೇ ಲೆವೆಲ್ನಾಗ ಸರ್? 7ನೇ ಲೆವೆಲ್ ಒಳಗೆ 20,16,000 ರೂಪಾಯಿ. ಅದೇ ಪ್ರಕಾರ ನಾ 8ನೇ ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರೆ ನನ್ನ ಅಕೌಂಟಿಗೆ ಪ್ರಮೋಷನ್ ಕಾಣಿಸ್ತಾ ಇಲ್ಲ ಸರ್. ಎಷ್ಟು? ಕೆಳಗಡೆ ಕಾಣಿಸ್ತಾ ಇಲ್ಲ ಸ್ಕ್ರೀನ್. 6ನೇ ಲೆವೆಲ್ ಆದ್ಮೇಲೆ
6ನೇ ಲೆವೆಲ್ ಆದ್ಮೇಲೆ ಕಾಣಕ್ತಿಲ್ಲ, ಇಲ್ಲಿ ಕ್ಲೀನ್ ಇಲ್ಲ. ಕಾಣಕತ್ತ ನನಗೆ. ಈಗ ಇದು ನನಗ್ ಕಾಣಿಸ್ತಾ ಇಲ್ಲ. ನಿಮಗೆ ಕಾಣಕತ್ತಿಲ್ಲ, ಹಂಗಾರ ಒಂದ್ ಕೆಲಸ ಮಾಡ್ತೀನಿ. ಈಗ ಹಾ ಕಾಣಕತ್ರಿ? ಹಾ ಹಾ ಸ್ವಲ್ಪ ಇಲ್ಲ. ಅಪ್. ಹಾ 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 ಹಾ. ಹಾ ರೈಟ್ ಈಗ ರೈಟ್. ಈಗ ಕಾಣಕತ್ತೈತ್ರಿ? ಹಾ ಹಾ. ಈ ಪ್ರಕಾರ ಈಗ ನಾನು 6ನೇ ಲೆವೆಲ್ನಾಗೆ 5 ಲಕ್ಷ ಹೌದಲ್ರಿ? 6ನೇ ಲೆವೆಲ್ 5 ಲಕ್ಷ, ಆಮೇಲೆ 7ನೇ ಲೆವೆಲ್ 20 ಲಕ್ಷ, 8ನೇ ಲೆವೆಲ್ 81 ಲಕ್ಷ. 8ನೇ ಲೆವೆಲ್ನಾಗ ಎಷ್ಟು ಸರ್? 8ನೇ ಲೆವೆಲ್ನಾಗೆ 81 ಲಕ್ಷ 28,000. ಆಮೇಲೆ ಅದೇ ಪ್ರಕಾರ 10ನೇ ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರೆ ಎಷ್ಟು ದುಡ್ಡು ಬರ್ತದೆ ಸರ್ ನನಗೆ? ಸಾರಿ, 9ನೇ ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರೆ ಎಷ್ಟು ದುಡ್ಡು ಬರ್ತದೆ ಸರ್? 3,26,40,000 ರೂಪಾಯಿ. 9ನೇ ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರೆ ಎಷ್ಟು ಬರ್ತದೆ? 3,26,40,000 ರೂಪಾಯಿ. ಅದೇ ಪ್ರಕಾರ 10ನೇ ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರೆ ಎಷ್ಟು ಬರ್ತದೆ ಸರ್? 13,08,16,000 ರೂಪಾಯಿ. ಎಷ್ಟು ಬರ್ತೈತಿ ರೆಡ್ಡಿ ಅವ್ರೆ? ಹೌದು. ಎಷ್ಟು ಬರ್ತೈತಿ? 13,08,000. 13,08,16,000 ರೂಪಾಯಿ. ಅದೇ ಪ್ರಕಾರ 11ನೇ ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರೆ ಎಷ್ಟು ಬರ್ತದೆ ಸರ್? 52,37,76,000 ರೂಪಾಯಿ. ಅದೇ ಪ್ರಕಾರ ನಾನು 12ನೇ ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರೆ ಎಷ್ಟು ಬರ್ತೈತಿ? 209 ಕೋಟಿ 209,71,52,000 ರೂಪಾಯಿ. ಈ ಪ್ರಕಾರ ಈಗ ನಾನ್ ಮಾಡ್ತೀನಿ, ವಾಪಸ್ ಬರ್ತೀನಿ ಸರ್. ಈ ಪ್ರಕಾರ ನಾನು ಕಂಪನಿಗೆ ಕೇವಲ 401 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ, ಎಷ್ಟು ಸರ್? 401 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 2 ಜನರಿಗೆ ನಾನು ಇಂಟ್ರೊಡ್ಯೂಸ್ ಮಾಡಿದೆ. ಆ 2 ಜನರಿಂದ ನನಗೆ ಏನು ಬಂದಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಮುಂದೇನಾತ್ರಿ? ಸೆಕೆಂಡ್ ಲೆವೆಲ್ ಆಗ 600 ರೂಪಾಯಿ, 2,800. ಇದೇ ಪ್ರಕಾರ ನಾನು 12 ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರೆ ನಾನು ಎಷ್ಟು ಟೋಟಲ್ ಎಷ್ಟು ಇನ್ಕಮ್ ತಗೊಂತೀನಿ? 279,61,98,400 ರೂಪಾಯಿ. ಎಷ್ಟು ಸರ್? 209,61,98,400 ರೂಪಾಯಿ. ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಕೇವಲ 400 ರೂಪಾಯಿ. ಎಸ್ ಅಂತಿರೋ? ಇಲ್ಲೇ ನಾನು ಬರೀ 401 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಈ ಕಂಪನಿ ಜಾಯಿನ್ ಆಗಿರ್ತಕ್ಕಂಥ ವ್ಯಕ್ತಿ ನಾನು 280 ಕೋಟಿ ರೂಪಾಯಿ ಗಳಿಸಿದೆ. ಅಂತಿರೋ? 209 ಕೋಟಿ ಗಳಿಸಿದ್ರು, 280 ಕೋಟಿ ಗಳಿಸಿದ್ರು. ಒಂದು 10 ರೂಪಾಯಿದ ಒಂದು ಸೋಪ್ ಮಾರ್ಲಿಲ್ಲ, 5 ರೂಪಾಯಿದ ಒಂದು ಶಾಂಪೂ ಚೀಟ್ ಮಾರ್ಲಿಲ್ಲ, ಒಂದು ಅರ್ಧ ಕೆಜಿ ಚಾ ಪುಡಿ ಸೇಲ್ ಮಾಡ್ಲಿಲ್ಲ, ಏನು ಮಾರದ್ ಬೇಕಾಗಿಲ್ಲ. ಆಮೇಲೆ ಯಾರಿಗಾರ ನಾನು ಬೆಳಿಗ್ಗೆ 5 ಗಂಟೆಗೆ ಹೋಗಿ ಜಾಗಿಂಗ್ ಮಾಡ್ತಾರಲ್ಲ ಅವ್ರಿಗೆ ನಾನ್ ರೊಕ್ಕ ಕೊಟ್ಟು ಫ್ರೀ ಒಳಗೆ ಜ್ಯೂಸ್ ಕೊಡ್ಸೇನೆ ಸರ್. ಏನು ಮಾಡಕತ್ತಿಲ್ಲ ಸರ್. ನಾನು ಒಬ್ಬ ನೆಟ್ವರ್ಕ್ ಮಾರ್ಕೆಟ್ ಲೀಡರ್, ನಾನು ಪ್ರಾಡಕ್ಟ್ ಸೇಲ್ ಮಾಡ್ತಕ್ಕಂಥ ಸೇಲ್ಸ್ ಮ್ಯಾನ್ ಅಲ್ಲ. ಈ ಪ್ರಕಾರ ನಮ್ಮ ಕಂಪನಿ ಒಳಗೆ ಯಾವುದೇ ಒಂದು ವ್ಯಕ್ತಿ ಜಾಯ್ನ್ ಆದ್ರೂ ಕೇವಲ ಒಂದು ಸಿಂಪಲ್ ಆಗಿ ಎಷ್ಟು ಸರ್? ಒಂದು 400 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ, ಎಷ್ಟು ಸರ್? ಕೇವಲ ಒಂದು 401 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 2 ಜನರಿಗೆ ಡೈರೆಕ್ಟ್ ಆಗಿ ಇಲ್ಲೇ ನಾ ಏನ್ ಮಾಡ್ತೀನಿ ಸರ್? 2 ಜನ ಹಾಕಿದೆ, 2 × 4, 4 × 8, 8 × 16. ಈ ಪ್ರಕಾರ 1ನೇ ಲೆವೆಲ್, 2ನೇ ಲೆವೆಲ್, 3ನೇ ಲೆವೆಲ್, 4ನೇ ಲೆವೆಲ್, 12 ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರೆ ನಾನು ಎಷ್ಟು ಸರ್? 100% ಕೆಲಸ ಮಾಡಿದ್ರೆ 280 ಕೋಟಿ ರೂಪಾಯಿ ಗಳಿಸಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ರೆಡ್ಡಿ ಅವರೇ, ನೀವು 100% ಕೆಲಸ ಮಾಡ್ತೀರಿ, ನಾಗರಾಜ್ 100% ಕೆಲಸ ಮಾಡ್ತಾನ. ಬಟ್ ನನ್ನ ಕಡೆಯಿಂದ ಆಗಂಗಿಲ್ಲ. ನನಗೆ 50% ಮಾಡಕ್ ಆಗಿಲ್ಲ, 25% ಮಾಡಕ್ ಆಗಿಲ್ಲ. ನಾನು ಬರೀ 10% ಕೆಲಸ ಮಾಡಿದ್ರೆ ನಡೀತೈತೇನ್ರಿ? 10% ಮಾಡಿದ್ರೆ 28 ಕೋಟಿ ರೂಪಾಯಿ ಬರ್ತೈತಿ. ಈಗ 10% ನನ್ನ ಕಡೆಯಿಂದ ಮಾಡಕ್ ಆಗಿಲ್ಲ. ಅಕಸ್ಮಾತ್ 5% ಆದ್ರೆ 5% ಆದ್ರೆ 14 ಕೋಟಿ ಬರ್ತೈತಿ ಸರ್. ಈಗ ಹೇಳ್ರಿ, ನಾನು ಕೇವಲ ಒಂದು 401 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಈ ಕಂಪನಿಗೆ ಒಂದು 4-6 ಜನರಿಗೆ ಇಂಟ್ರೊಡ್ಯೂಸ್ ಮಾಡಿ ಅವ್ರಿಗೆ ಸಪೋರ್ಟ್ ಕೊಡ್ಕೊಂಡು ಹೋದಂಗೆ ನನಗೆ ಬರೀ 5% ಕೆಲಸ ಮಾಡಿದ್ರು ಎಷ್ಟು ಸರ್? ಕೇವಲ 5% ಕೆಲಸ ಮಾಡಿದ್ರು 14 ಕೋಟಿ ಬರ್ತೈತಲ್ಲ. ಇವತ್ತಿನ ಎಷ್ಟು ಜನ ಇಲ್ಲ ಸರ್, ನಾವ್ ಎಷ್ಟೋ ಜನ 30 ವರ್ಷ ಗಂಟೆ ಗೋರ್ಮೆಂಟ್ ಗುಲಾಮ್ಗಿರಿ ಮಾಡಿ ನೌಕರಿ ಮಾಡಿ ಬಂದ್ರು 1 ಕೋಟಿನೂ ಇನ್ಕಮ್ ಅನ್ನ ತಗೊಳಕ್ ಆಗಲ್ಲ ಅಂತ ವ್ಯಕ್ತಿಗಳಿಗೆ ಇವತ್ತ ನಾನು ಕೇವಲ ಒಂದು 401 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 2 ಜನರಿಗೆ ಡೈರೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿ ಅವ್ರಿಗೆ ಸಪೋರ್ಟ್ ಕೊಟ್ಟು ಹೋದಂಗೆ ನನಗಿಲ್ಲೇ ಬರೀ 5% ಎಷ್ಟು ಸರ್? ಕೇವಲ 5% ನಾ ಸಕ್ಸಸ್ ಆದ್ರೂ 14 ಕೋಟಿ ಬರ್ತಿದೆ ಅಂತ ಹೇಳಿದೆ.
ಆಮೇಲೆ ಆಗಲೇ ನಾನು ನಿಮಗೆ ಒಂದು ಸ್ಟೋರಿ ಹೇಳಿದ್ದೆ. ಯಾವ್ದು ಸರ್? ಸ್ಟೋರಿ ಅಲ್ಲ, ನಿಜವಾಗಿದ್ದ ಒಂದು ಲೈಫ್ ಲೆಸನ್ ಹೇಳಿದ್ದೆ ನಾನು. ಏನ್ ಲೆಸನ್ ಸರ್? ಇಲ್ಲ ನಾನು ಸ್ಟಾರ್ಟಿಂಗ್ ದೊಳಗೆ ಒಂದ್ ನಿಮಿಷ. ಇಲ್ಲ ನಾನು ಸ್ಟಾರ್ಟಿಂಗ್ ದೊಳಗೆ ನಮ್ಮ ಕಂಪನಿದ ಮಾರ್ಕೆಟಿಂಗ್ ಪ್ಲಾನ್ ಹೇಳ್ಬೇಕಾದ್ರೆ ಹೇಳಿದ್ದೆ. ಏನ್ ಹೇಳಿದ್ದೆ ಸರ್? ಈ ಕಂಪನಿ ಒಳಗೆ ನಮ್ಮಂತ ಮಿಡಲ್ ಕ್ಲಾಸ್ ವ್ಯಕ್ತಿಗಳು ಏನ್ ಸರ್? ನಮ್ಮಂತ ಮಿಡಲ್ ಕ್ಲಾಸ್ ವ್ಯಕ್ತಿಗಳು ಏನಾಗ್ತದೆ ಸರ್? ಇಲ್ಲೇ ನಾನು ಒಂದೇ ಒಂದು ನೌಕರಿ ಮಾಡಾಕ್ತೀನಿ, ಹೌದಲ್ರಿ? ಈಗ ನಾನು ಸಾರಿ ಒಂದು ನೌಕರಿ, ಒಂದು ನಿಮಿಷ. ಈಗ ನಾನು ಒಂದು ನೌಕರಿ ಮಾಡಾಕ್ತೀನಿ, ಹೌದಲ್ರಿ? ಹೌದು. ಒಂದು ನೌಕರಿ ಮಾಡಾಕ್ತೀನಿ. ಆ ನೌಕರಿ ಜೊತೆಗೆ ನಾನು ಈಗೇನು ಶ್ರೀಮಾರ್ ರೊಟ್ಟಿ ಬ್ಯಾಂಕ್ ಅಂತ ಹೇಳಿದ್ನಲ್ಲ, ಇದೇ ಒಂದು ನೆಟ್ವರ್ಕ್ ಅನ್ನ ನಾನು ಯಾಕೆ ಮಾಡಬಾರ್ದು? ನಾನು ಮಾಡಿದ್ರೆ 2ನೇ ಇನ್ಕಮ್ ಸ್ಟಾರ್ಟ್ ಆಗ್ತಿದ್ದಿಲ್ರಿ. ಓ, ಸಿಕ್ಕಾಪಟ್ಟೆ. ಈಗ ನಾನು ಬರೇ 5% ನಾನು ಸಕ್ಸಸ್ ಆದ್ರೂ 14 ಕೋಟಿ ಬರ್ತೇನೆ ಅಂತ ಹೇಳಿದ್ರು, ಹೌದಲ್ರಿ? 14 ಕೋಟಿ ಒಳಗೆ ಡೈರೆಕ್ಟ್ ಆಗಿ 14 ಕೋಟಿ ನನ್ನ ಹತ್ರ ಬರಂಗಿಲ್ಲ. ಮೊದಲು ಎಷ್ಟು ಬರ್ತೈತಿ? 600 ರೂಪಾಯಿ ಬರ್ತೈತಿ. ಅದು ದುಡ್ಡು ನಾ ಖರ್ಚು ಮಾಡಂಗಿಲ್ಲ. 600 ರೂಪಾಯಿ ಬಂತು ಶೇರ್ ಮಾರ್ಕೆಟ್, ಮುಂದೆ 2800 ಬಂತು ಶೇರ್ ಮಾರ್ಕೆಟ್, ಮುಂದೆ 20,000 ಬಂತು ಶೇರ್ ಮಾರ್ಕೆಟ್, 1,20,000 ರೂಪಾಯಿ ಬಂತು. ಹಿಂಗ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂತ ನಾನು 3ನೇ ಇನ್ಕಮ್ ಅನ್ನು ಕ್ರಿಯೇಟ್ ಮಾಡಬಹುದು. ಆಮೇಲೆ ಇಲ್ಲಿ ನೆಟ್ವರ್ಕ್ ಮಾರ್ಕೆಟ್ ಮತ್ತೆ ಶೇರ್ ಮಾರ್ಕೆಟ್ ಅದ್ರೊಳಗೆ ಬಂದಿದ್ದ ಪ್ರಾಫಿಟ್ ಅನ್ನ ನಾನ್ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ನಾನು ರಿಯಲ್ ಎಸ್ಟೇಟ್ ಒಳಗೆ ಮಾಡ್ತೀನಿ. ರಿಯಲ್ ಎಸ್ಟೇಟ್ ಅಂದ್ರೆ ಅಂಗಡಿ ತಗೊಂಡು ಕುಂದ್ರಂಗಿಲ್ಲ. ಈಗ ನನಗೆ ಕೋಟಿ ಗಂಟೆ ದುಡ್ಡು ಬರ್ತೈತಿಲ್ಲ, ಅದ್ರೊಳಗೆ ಒಂದು 5-6 ಅಂಗಡಿ ತಗೊಂಡೆ, ಅದನ್ನ ನಾನು ಬಾಡಿಗೆ ಕೊಟ್ರೆ ನನಗೆ 4ನೇದು ರೆಂಟ್ ಇನ್ಕಮ್ ಸ್ಟಾರ್ಟ್ ಆಗ್ತಿದ್ದಿಲ್ರಿ. ಈಗ ನಾನು ಬರೇ ಒಂದೇ ಒಂದು ಇನ್ಕಮ್ ತಗೊಂಡೆ ನಾನು ಜೀವನದೊಳಗೆ ಕಷ್ಟ ಅನುಭವಿಸಾಕ್ತಿದ್ನಲ್ಲ, ನಾನು ಬರೇ 2ನೇ ಇನ್ಕಮ್ ಇಂದ 3ನೇ ಇನ್ಕಮ್, 3ನೇ ಇನ್ಕಮ್ ಇಂದ ಹಿಂಗ ನಾನು 4 ಇನ್ಕಮ್ ಅನ್ನು ಕ್ರಿಯೇಟ್ ಮಾಡಿದಲ್ಲ. ಆ 4 ಇನ್ಕಮ್ ಅನ್ನು ಕ್ರಿಯೇಟ್ ಮಾಡಕ್ ನಾ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಜೀವನದೊಳಗ ಒಂದೇ ಒಂದ್ಸರಿ ಎಷ್ಟು ಸರಿ? ಕೇವಲ 401 ರೂಪಾಯಿ. ಈಗ ನಾವು ಯಾಕೆ ಒಂದ್ ಕೆಲಸ ಮಾಡ್ಬಾರ್ದು? ಈಗ ಎಷ್ಟೋ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಏನ್ ಹೋಗ್ತೀವಿ ಸರ್? ಎಷ್ಟೆಷ್ಟೋ ದೇವಸ್ಥಾನಕ್ಕೆ ಹೋಗ್ತೀವಿ. ಆ ದೇವರಿಗೆ ನಾವು ಏನ್ ಮಾಡ್ತೀವಿ? ಹುಂಡಿ ಒಳಗೆ ಎಷ್ಟೋ ಜನ 501 ರೂಪಾಯಿ, 101 ರೂಪಾಯಿ, 501 ರೂಪಾಯಿ, 1,001 ರೂಪಾಯಿ ನಾವು ಹುಂಡಿಗೆ ಹಾಕ್ತಿವಿ. ಎಸ್ ಅಂತಿರೋ ನೋ ಅಂತಿರೋ? ಯಾಕೆ ನಾನು 401 ರೂಪಾಯಿ ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಹಾಕೊಂಡು ತಿಳ್ಕೊಂಡು ಆ ತಿರುಪತಿ ತಿಮ್ಮಪ್ಪನ ಭರವಸೆ ಇಟ್ಕೊಂಡು ಯಾಕ್ರಿ ಕೆಲಸ ಮಾಡಿ ನಾವು ಕರೋಡಪತಿ ಆಗಬಾರ್ದು? ಆಗ್ಬೋದು. ಹೌದಲ್ಲ? ಇಲ್ಲಿಗೆ ನನ್ನ ಪ್ರೆಸೆಂಟೇಶನ್ ಮುಗೀತು. ಯಾರಿಗೆ ಹೌದ್ರಿಪ್ಪ ಇದು ಅಡ್ಡಿ ಇಲ್ಲ, ಇದು ಒಂದು ಒಳ್ಳೆ ಅವಕಾಶ